Good morning everyone. Audio video clear idena? मैं confirmation ಕೊಟ್ಬಿಡಿ ಎಲ್ಲರೂ. Shruti, good morning. Guru Yadav, ನಮಸ್ಕಾರ. ಮಂಜು, good morning. Audio video clear idena? Confirmation ಕೊಟ್ಬಿಡಿ. ಶುರು ಮಾಡೋಣ. ಮಂಜುಳಾ, good morning. Parashuram, good morning. Okay, perfect. Shilpa, good morning. MS officials. ನಮಸ್ಕಾರ. ಶುರು ಮಾಡುವ. Good morning, Sampath. Dr. HP, good morning. Hello. Welcome back everyone. ಎಲ್ರಿಗೂ ನಮಸ್ಕಾರ. ನಾನು ಹೆಸರು ಅಭಿಲಾಷ್ ವರ್ಮಾ. ನಾನು ನಿಮ್ಮ ಇಂಗ್ಲಿಷ್ ಮತ್ತು ಆಪ್ಟಿಟ್ಯೂಡ್ ಟ್ರೈನರ್ ಆಗಿರುತ್ತೇನೆ. ಇದು ನಮ್ಮ SBI ಕ್ಲರ್ಕ್ಗಾಗಿ ನಡೀತಿರುವ ಇಂಗ್ಲಿಷ್ ಮಾಕ್ ಟೆಸ್ಟ್ ಅನಲೈಸಿಸ್ ಸೀರೀಸ್ ಇದು. ಹೌದಾ? ಇದಾಗಲೇ ನಾನು ಹಲವಾರು ಪೇಪರ್ಸ್ ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಇವತ್ತು ಮತ್ತೊಂದು ಪೇಪರ್ ಶುರು ಮಾಡ್ತೀವಿ. ಓಕೆ ಸರ್, ಆ್ಯಪಲ್ಲಿ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸಂಪತ್, ಇವತ್ತು 10 ಬ್ಯಾಂಕಿಂಗ್ ಕ್ಲಾಸ್ ಇವತ್ತು 10:30ಗೆ ಸ್ಟಾರ್ಟ್ ಆಗುತ್ತಪ್ಪ. ಆಪ್ಟಿಟ್ಯೂಡ್ ಬೇಸಿಕ್ ಇಂದ ಇವತ್ತು 10:30ಗೆ ಶುರು ಆಗುತ್ತೆ. ಓಕೆ, ಚಲೋ ಶುರು ಮಾಡೋಣ. ಸರ್, ಮೊದಲನೇದಾಗಿ ನೋಡಿ, ಇವತ್ತು 10:30ಗೆ ಆ್ಯಪಲ್ಲಿ ಪೇಯ್ಡ್ ಕ್ಲಾಸಸ್ ಶುರುವಾಗ್ತಾ ಇದೆ. ಬ್ಯಾಂಕಿಂಗ್ ಕ್ಲಾಸಸ್ 10:30ಗೆ ಒಂದು ಕ್ಲಾಸ್ ಇರುತ್ತೆ, 12 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ, ಇಂಗ್ಲೀಷ್ ಕ್ಲಾಸ್. ಓಕೆ, ಸೊ 10:30ಗೆ ಆಪ್ಟಿಟ್ಯೂಡ್ ಕ್ಲಾಸ್ ಇರುತ್ತೆ, ಮತ್ತು 12 ಗಂಟೆಗೆ ಇಂಗ್ಲೀಷ್ ಕ್ಲಾಸ್ ಇರುತ್ತೆ. ಅದು ಆಲ್ರೆಡಿ ಎಕ್ಸಿಸ್ಟಿಂಗ್ ಬ್ಯಾಚಿಗೆ, ಹೊಸ ಬ್ಯಾಚಿಗೆ ನಿಮಗೆ ಇನ್ನೊಂದು 2 ವೀಕ್ಸ್ ಒಳಗಡೆ ಫ್ರೆಶ್ ಆಗಿ ಇಂಗ್ಲೀಷ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಗುಡ್ ಮಾರ್ನಿಂಗ್ ನರೇಶ್. ಸರ್, ಅದು ಅಲ್ಲದೆ ನೋಡಿ, SSC GDಗಾಗಿ ಇವತ್ತು ಸಂಜೆಯಿಂದ ಕ್ಲಾಸಸ್ ಶುರುವಾಗಲಿದೆ. ಅದರಲ್ಲಿ ಇಂಗ್ಲಿಷ್, ಕ್ವಾಂಟ್, ಲಾಜಿಕ್ ಮತ್ತು ಜನರಲ್ ಸ್ಟಡೀಸ್ ಪ್ರತಿಯೊಂದನ್ನ ಟೀಚ್ ಮಾಡ್ತೀವಿ. ಓಕೆ, ಸೊ ಅದು ಅಲ್ಲದೆ ನೋಡಿ, ಇವತ್ತು ಬ್ಯಾಂಕಿಂಗ್ ಆಗಿ ಒಂದು ಹೊಸ ಕೋರ್ಸ್ ಶುರುವಾಗ್ತಾ ಇದೆ, ಮತ್ತು SSC GDಗಾಗಿ ಬ್ಯಾಂಕಿಂಗ್ ಕ್ಲಾಸಸ್ ಮಾರ್ನಿಂಗ್ ಟು ಈವ್ನಿಂಗ್ ಇರ್ತವೆ. SSC GD ಕ್ಲಾಸಸ್ ಎಲ್ಲ ಸಂಜೆ ಇರ್ತವೆ ನಿಮಗೆ. ಓಕೆನಾ? ಸೊ ಅದು ಅಲ್ಲದೆ ಟೆಸ್ಟ್ ಸೀರೀಸ್ ನೀವು ಡೈರೆಕ್ಟ್ ಆ್ಯಪಲ್ಲೇ ತಗೋಬಹುದು. ನಾನು ಯಾವ ಟೆಸ್ಟ್ ಸೀರೀಸ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಲ್ಲ, ಸೊ ಅವೆಲ್ಲ ಟೆಸ್ಟ್ ಸೀರೀಸ್ ಎಕ್ಸಾಕ್ಟ್ಲಿ ನಮ್ಮ ಆ್ಯಪಲ್ಲೇ ಇರುತ್ತೆ. ಓಕೆ, ಸೊ ಅದರಲ್ಲಿ ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್ಗಾಗಿ ಆಲ್ಮೋಸ್ಟ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಿಗಾಗಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಾಗಿ ನಿಮಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದರಲ್ಲಿ 5000+ ಟೆಸ್ಟ್ ಇರುತ್ತೆ. ಅದು ಜಸ್ಟ್ 400 ರೂಪೀಸಲ್ಲಿ. ಓಕೆ, ಸೊ IBPS PO, ಸೊ ಯಾವುದಾದ್ರೂ ಮಾಕ್ ಇಂಟರ್ವ್ಯೂ ಬೇಕು ಸರ್, ನಂದು ಮೈನ್ಸ್ ಕ್ಲಿಯರ್ ಆಗಿದೆ, ನನಗೆ ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು ಗೊತ್ತಿಲ್ಲ ಅಂತ ಹೇಳಿದ್ರೆ, ನೀವು ಡೈರೆಕ್ಟ್ ಆಗಿ ನಮ್ಮ ಹತ್ರ ನಮ್ಮ ಆಫೀಸಿಗೆ ಬಂದು ಫ್ರೀ ಆಗಿ, ಅದು ಕೂಡ ಫ್ರೀ ಆಗಿ ನೀವು ಇಂಟರ್ವ್ಯೂ ಟ್ರೈನಿಂಗ್ ವಿತ್ ಮಾಕ್ ಇಂಟರ್ವ್ಯೂ ತಗೋಬಹುದು. ಅದು ಪ್ರವೀಣ್ ಸರ್ ಜೊತೆಗೆ. ಓಕೆನಾ? ಸೊ ಪ್ರವೀಣ್ ಸರ್ದು ನಿಮಗೆ ಇಂಟರ್ವ್ಯೂ ಸ್ಲಾಟ್ ಬುಕ್ ಮಾಡ್ಕೊಳ್ಳೋಕೆ ನಿಮಗೆ ಕೆಳಗಡೆ ಕೊಟ್ಟಿರೋ ಯಾವ ನಂಬರ್ಗಾದ್ರೂ ಕಾಲ್ ಮಾಡಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಓಕೆನಾ? ಸೊ ಅದು ಅಲ್ಲದೆ ಬ್ಯಾಂಕಿಂಗ್ ಮತ್ತು SSC ಬೇಕಾಗಿರೋ ಕಂಪ್ಲೀಟ್ ಬುಕ್ಸ್ ಪ್ಯಾಕೇಜ್ ಎಲ್ಲ ಆ್ಯಪಲ್ಲೇ ಸಿಗುತ್ತೆ. ನೀವು ಆ್ಯಪಿಂದಾನೇ ಆರ್ಡರ್ ಮಾಡ್ಬೋದು, ಡೈರೆಕ್ಟ್ ಆಗಿ ನಿಮಗೆ ಡೆಲಿವರಿ ಸಿಗುತ್ತೆ. ಚಲೋ, ಸೊ ಹಾಗಾದ್ರೆ ಇವತ್ತಿನ ಕ್ಲಾಸು ಶುರು ಮಾಡೋಣ. ಸೊ ಇಂಗ್ಲಿಷ್, ಓಕೆ, SSC. ಅಭಿಷೇಕ್, ಗುಡ್ ಮಾರ್ನಿಂಗ್. ಏನಿದೆಯಪ್ಪ, ಮೊದಲನೇದಾಗಿ ಪ್ಯಾಸೇಜ್. ಇವತ್ತು ಪ್ಯಾಸೇಜ್ ಮಾಡೋದಿಲ್ಲ ಕಂಪ್ಲೀಟ್ ಆಗಿ ನಾನು, ಯಾಕೆಂದ್ರೆ ನಿನ್ನೆ ಪ್ಯಾಸೇಜ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಪ್ಯಾಸೇಜಸ್ ಮಾಡ್ತೀನಿ. ಓಕೆ, ಬಟ್ ಡೈರೆಕ್ಟ್ ಕ್ವಶನ್ಸ್ ಯಾವ್ಯಾವ ಇದ್ದಾವೆ ಅವನ್ನ ಆನ್ಸರ್ ಮಾಡಿ. ಓಕೆನಾ? ಸೊ ಫಸ್ಟ್ ಕ್ವಶನ್ ಇಂದ ಶುರು ಏನಿದೆ ನೋಡಿ. In the context of passage, what is the meaning of the word luster? ಸರ್, ಇದಕ್ಕೋಸ್ಕರ ನಮ್ಗೆ ಕಂಪ್ಲೀಟ್ ಪ್ಯಾಸೇಜ್ ಓದೋದು ಬೇಕಾಗಿಲ್ಲ. ಆ ಕಂಟೆಕ್ಸ್ಟ್ ಅಲ್ಲಿ ಲಸ್ಟರ್ ನ ಯಾವ ತರ ಬಳಸಿದ್ದಾನೆ ಅನ್ನೋದು ನೋಡಿ. ಓಕೆ, ಅರ್ಜೆಂಟ್ ಆಗಿ ಆಪ್ಷನ್ಸ್ ಹೋಗ್ಬೇಡಿ. ಲಸ್ಟರ್ ಅನ್ನೋದು ಎಲ್ಲಿದೆ ನೋಡೋಣ. ಫಸ್ಟ್ ಯಾವ ಕಂಟೆಕ್ಸ್ಟ್ ಅಲ್ಲಿ ಬಳಸಿದ್ದಾನೆ ಅನ್ನೋದನ್ನ ಹುಡುಕೋಣ. ಎಲ್ಲಿದೆ ಲಸ್ಟರ್? ಯಾಕೆ ಸಿಗ್ತಾ ಇಲ್ಲ ನನಗೆ? ಲಸ್ಟರ್ ಎಲ್ಲಿದೆ ರೀ? ಡೈವರ್ಸಿಫಿಕೇಶನ್ ಇದೆ, ಇನ್ಸುಲಾರ್ ಇದೆ. ಇಲ್ಲಿದೆ ನೋಡಿ ಲಸ್ಟರ್. ಯಾವ ತರ ಬಳಸಿದ್ದಾನೆ ಚೆಕ್ ಮಾಡೋಣ. ಲಸ್ಟರ್, ಮೋರ್ ಲಸ್ಟರ್ ಟು ದ ಮೆಡಲ್ಸ್ ವಾನ್, ವಿಚ್ ಆಡ್ಸ್ ಎ ಬಿಟ್ ಮೋರ್ ಲಸ್ಟರ್ ಟು ದ ಮೆಡಲ್ಸ್ ಮ್ಯಾನ್. ಮೆಡಲ್ಸ್ ವಾನ್ ಅಂದ್ರೆ ಇದು ಮೆಡಲ್ಸ್ ಗೆದ್ದಿರೋದ್ರ ಬಗ್ಗೆ ಇದೆ. ಯಾವುದೋ ಒಂದು ಕಾಂಪಿಟೇಷನ್ ಅಲ್ಲಿ ಮೆಡಲ್ಸ್ ಗೆದ್ದಿರೋದ್ರ ಬಗ್ಗೆ ಇದೆ. ಏನಂತ ಹೇಳ್ತಿದ್ದಾನೆ? ವಿಚ್ ಆಡ್ಸ್ ಮೋರ್ ಲಸ್ಟರ್ ಟು ದ ಮೆಡಲ್ಸ್ ವಾನ್ ಅಂದ್ರೆ ಇನ್ನೊಂದು ಇವೆಂಟ್ ಬಗ್ಗೆ ಮಾತಾಡ್ತಾನೆ. ಸ್ಪೋರ್ಟ್ಸ್ ಸಚ್ ಆಸ್ ಬ್ಯಾಡ್ಮಿಂಟನ್ ಅಂಡ್ ಟೇಬಲ್ ಟೆನ್ನಿಸ್ ಸಿ ನಿಯರ್ ವರ್ಲ್ಡ್ ಲೆವೆಲ್ ಕಾಂಪಿಟೇಷನ್ ಇನ್ ಏಷ್ಯಾ, which adds bit more luster to the medals won. So luster ಅಂದ್ರೆ ಇವಾಗ ನೋಡಿ, ಅದು ನನಗೆ ಪಾಸಿಟಿವ್ ಆಗಿದೆ.
ವರ್ಡ್ ಕಂಟೆಕ್ಸ್ಟ್ ನೋಡಿದ್ರೆ ನಮಗೆ ಸಮಥಿಂಗ್ ಪಾಸಿಟಿವ್ ಆಗಿದೆ, ಅಂದ್ರೆ ಗೆದ್ದಿರೋ ಮೆಡಲ್ಸ್ಗೆ ಇದು ಇನ್ನಷ್ಟು ಇದು ಕೊಡುತ್ತೆ ಅಂತ ಹೇಳ್ತಿದ್ದಾನೆ. ಓಕೆನಾ? ಸೊ ಇನ್ನಷ್ಟು ಶೋಭೆ ಕೊಡುತ್ತೆ ಅನ್ನಂಗೆ ಹೇಳ್ತಿದ್ದಾನೆ. ಓಕೆ, ಸೊ ಹಾಗಾದ್ರೆ ನನಗದು ಪಾಸಿಟಿವ್ ಕಂಟೆಕ್ಸ್ಟ್ ಅಲ್ಲಿ ಇರ್ಬೇಕಾ? ಚೆಕ್ ಮಾಡಿ. ಡಾರ್ಕ್ನೆಸ್, ಡಲ್ನೆಸ್, ಗ್ಲಾಮರ್, ಕಾಮನ್ನೆಸ್, ಡಿಸ್ಕ್ರೆಡಿಟ್, ಇವೆಲ್ಲ ಆಪ್ಷನ್ ಅಲ್ಲಿ ನಿಮಗೆ ಪಾಸಿಟಿವ್ ವರ್ಡ್ ಒಂದೇ ಕಾಣ್ತಿರೋದು. ಯಾವುದು ಯಾವುದು ಇದರಲ್ಲಿ ಪಾಸಿಟಿವ್ ವರ್ಡ್ ಯಾವುದು ಕಾಣ್ತಿರೋದು? ಯಾವುದು? ಗ್ಲಾಮರ್. ಹೌದಾ? ಸೊ ಗ್ಲಾಮರ್ ಇಸ್ ದ ಓನ್ಲಿ ಪಾಸಿಟಿವ್ ವರ್ಡ್ ಇನ್ ಆಲ್ ದ ಆಪ್ಷನ್ಸ್. ಡಾರ್ಕ್ನೆಸ್ ಕತ್ತಲು, ಡಲ್ನೆಸ್ ಅಂದ್ರೆ ಗೊತ್ತು ನಿಮಗೆ, ಕಾಮನ್ನೆಸ್ ಅಂದ್ರೆ ನಥಿಂಗ್ ಸ್ಪೆಷಲ್, ತುಂಬಾ ಕಾಮನ್ ಅದು ಅಂತ. ಓಕೆ, ಡಿಸ್ಕ್ರೆಡಿಟ್, ಡಿಸ್ಕ್ರೆಡಿಟ್ ಅಂದ್ರೆ ಬ್ಯಾಡ್, ಅವಮಾನ, ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಒಂದೇ ಒಂದು ನನಗೆ ಪಾಸಿಟಿವ್ ವರ್ಡ್ ಇರೋದು ಯಾವ್ದದು? ಗ್ಲಾಮರ್. ಅದಕ್ಕೆ ಈ ತರ ನೋಡಿ, ನಮಗೆ ಕಂಟೆಕ್ಸ್ಟ್ ಪ್ರಕಾರ ನನಗೇನಾಯ್ತು, ಪಾಸಿಟಿವ್ ವರ್ಡ್ ಅಂತ ಗೊತ್ತಾಯ್ತು. ಓಕೆನಾ? ಸೊ ಅಷ್ಟರ ಅಂದ್ರೆ ಸಮಥಿಂಗ್ ಏನೋ ಶೋಭೆ ಕೊಡೋದು ಆ ತರ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮಗೆ, ಅದು ಪಾಸಿಟಿವ್ ಕಂಟೆಕ್ಸ್ಟ್ ಅಲ್ಲಿ ಇರೋ ಯಾವ್ದು ವರ್ಡ್ ಇಲ್ಲ, ಗ್ಲಾಮರ್ ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಓಕೆ, ನಿಮ್ಗೆ ಎಕ್ಸಾಕ್ಟ್ ಮೀನಿಂಗ್ ಬೇಕು ಅಂದ್ರೆ ಲಸ್ಟರ್ದು ಏನಿದೆ, ಲಸ್ಟರ್ ರೆಫರ್ಸ್ ಟು ಎ ಜೆಂಟಲ್ ಶೀನ್ ಆರ್ ಸಾಫ್ಟ್ ಗ್ಲೋ. ಸಾಫ್ಟ್ ಗ್ಲೋ ಅಂದ್ರೆ ಬೆಳಗುವುದು, ಎಸ್ಪೆಷಲಿ ದಟ್ ಆಫ್ ಎ ಪಾರ್ಷಿಯಲಿ ರಿಫ್ಲೆಕ್ಟಿವ್ ಸರ್ಫೇಸ್. ಓಕೆ, ಫೈನ್. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ, ಮಾಡ್ಬೋದಾ ಇಲ್ಲ ಅಂತ. ಸೆಕೆಂಡ್ ಕ್ವೆಶ್ಚನ್ ಇಲ್ಲ, ಇದಕ್ಕೆ ಪ್ಯಾಸೇಜ್ ಓದಬೇಕು, ಬೇಡ, ಸ್ಕಿಪ್ ಮಾಡ್ತೀನಿ. ಇನ್ ದ ಕಂಟೆಕ್ಸ್ಟ್ ಆಫ್ ದ ಪ್ಯಾಸೇಜ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಇನ್ಸುಲಾರ್? ಇನ್ಸುಲಾರ್ ಅಂದ್ರೆ ಮೀನಿಂಗ್ ಏನು ಅಂತ ಕೇಳ್ತಿದ್ದಾನೆ. ಮೊದಲು ಇನ್ಸುಲಾರ್ ಇಲ್ಲೇ ಇದೆ ಸರ್. ಈಗ ಆಪ್ಷನ್ಸ್ ಬಗ್ಗೆ ಮರ್ತು ಬಿಡಿ. ಇನ್ಸುಲಾರ್ ಅನ್ನೋದು ನೀವು ಎಲ್ಲಿ ಕೇಳಿರ್ತೀರಿ? ಬೇರೆ ಇನ್ಸುಲಾರ್ ಅನ್ನೋದು ಇನ್ನೆಲ್ಲಿ ಕೇಳಿರ್ತೀರಿ? ಥಿಂಕ್ ಮಾಡಿ ಹೇಳಿ ನನಗೆ. ಈವನ್ ಕ್ರಿಕೆಟ್ ವಿಚ್ ಹ್ಯಾಸ್ ಅ ಲಾಂಗ್ ಲಿವ್ಡ್ ಆಸ್ ಇನ್ಸುಲಾರ್ ಲೈಫ್ ಅವೇ ಫ್ರಮ್ ಮಲ್ಟಿ ಡಿಸಿಪ್ಲಿನರಿ extravagance joined the party contributing to India's tally with 2 goals. Even cricket which has long lived an insular life away from multidisciplinary extravagances. ಓಕೆ, ನನಗೆ ಅರ್ಥ ಆಯ್ತು. ಸೊ ಇನ್ಸುಲಾರ್ ಅಂದ್ರೆ ನೀವು ಎಲ್ಲಿ ಕೇಳಿರ್ತೀರಿ? ಯಾರಾದ್ರೂ ಎನಿಬಡಿ ಇನ್ಸುಲೇಷನ್ ಅಂತ ಕೇಳಿದ್ದೀರಾ? ಇನ್ಸುಲೇಟರ್, ಇನ್ಸುಲೇಷನ್. ಈಗ ವೈರ್ ಇರುತ್ತೆ, ಯಾವುದು? ಎಲೆಕ್ಟ್ರಿಕ್ ವೈರ್ ಇರುತ್ತೆ, ಒಳಗಡೆ ಕಾಪರ್ ಇರುತ್ತೆ. ಹೌದಾ? ಒಳಗಡೆ ಕಾಪರ್ ಇರುತ್ತೆ, ಮೇಲ್ಗಡೆ ನಮಗೆ ಪ್ಲಾಸ್ಟಿಕ್ ಇಂದ ಕಂಪ್ಲೀಟ್ ಆಗಿ ಕವರ್ ಮಾಡಿರ್ತಾರೆ, ಅದನ್ನ ನಾವೇನಂತೀವಿ? ಇನ್ಸುಲೇಷನ್ ಅಂತೀವಿ. ಅದನ್ನೇನಂತೀವಿ? ಇನ್ಸುಲೇಷನ್. ಅಥವಾ ಎರಡು ಎಲೆಕ್ಟ್ರಿಕ್ ವೈರ್ನ ನೀವು ಅವನ್ನ ಜಾಯಿನ್ ಮಾಡಿದಾಗ ಮೇಲ್ಗಡೆ ಟೇಪ್ ಹಾಕ್ತಿರ್ತಾನೆ, ಇನ್ಸುಲೇಷನ್ ಟೇಪ್ ಅಂತ. ಅಂದ್ರೆ ಏನು? ಮುಚ್ಚಿ ಹಾಕುವುದು. ಇನ್ಸುಲೇಷನ್ ಅಂದ್ರೆ ಮೀನಿಂಗ್ ಏನು? ಯಾವುದನ್ನಾದ್ರೂ ಮುಚ್ಚಿ ಹಾಕೋದು ಅಥವಾ ಕವರ್ ಮಾಡೋದು, ಅದನ್ನ ನಾವು ಇನ್ಸುಲೇಷನ್ ಅಂತೀವಿ. ಓಕೆನಾ? ಸೊ ಅರ್ಥ ಆಗ್ತಿದೆ ತಾನೆ? ಇನ್ಸುಲೇಷನ್ ಅಂದ್ರೆ ಯಾವುದನ್ನಾದ್ರೂ ಕವರ್ ಮಾಡೋದನ್ನ ಇನ್ಸುಲೇಷನ್ ಅಂತೀವಿ. ಸೊ ಇಲ್ಲಿ ಇನ್ಸುಲಾರ್ ಅಂದ್ರೆ ಅಬ್ಜೆಕ್ಟಿವ್ ಇದರಲ್ಲಿ ಕೇಳ್ತಿದ್ದಾನೆ. ಅದಕ್ಕೆ ಮೀನಿಂಗ್ ಅಂದ್ರೆ ಸಿನಾನಿಮ್ ಬೇಕು ನನಗೆ. ಐಸೋಲೇಟೆಡ್ ಅಂದ್ರೆ ಏನಪ್ಪಾ? ಐಸೋಲೇಟೆಡ್ ಅಂದ್ರೆ ಯಾರ ಜೊತೆನೂ ಇಲ್ಲದೆ ಒಂಟಿಯಾಗಿರೋದನ್ನ ಐಸೋಲೇಟೆಡ್ ಅಂತೀವಿ. ಒಂಟಿಯಾಗಿರೋದನ್ನ ಏನಂತೀವಿ? ಐಸೋಲೇಟೆಡ್. ಓಕೆ, ಸುತ್ತಮುತ್ತ ಯಾರು ಇಲ್ಲ, ಒಬ್ಬರೇ ಇದ್ದೀರಿ ಅಂದ್ರೆ ಐ ಆಮ್ ಐಸೋಲೇಟೆಡ್ ಅಂತ ಹೇಳ್ಬೋದು. ಓಕೆನಾ? ಸೊ ಮತ್ತೆ ಫ್ರೆಂಡ್ಲಿ, ಕೋಆಪರೇಟಿವ್, ಇನ್ಫ್ಲೂಯೆನ್ಷಿಯಲ್, ಸೋಷಿಯಲ್. ನೋಡಿ, ಇವಾಗ ನೋಡಿ, ಸೋಷಿಯಲ್ ಅಂದ್ರೆ 4 ಜನ ಜೊತೆ ಹೊಂದಿಕೊಂಡಿರೋದು. ಇನ್ಫ್ಲೂಯೆನ್ಷಿಯಲ್ ಅಂದ್ರೆ ಏನು? ಸೊ ಇನ್ನ 4 ಜನದ ಮೇಲೆ ಪ್ರಭಾವವನ್ನು ತೋರಿಸ್ತಿರೋದನ್ನ ಇನ್ಫ್ಲೂಯೆನ್ಷಿಯಲ್ ಅಂತೀವಿ. ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂದ್ರೆ ಏನು? ಸೊ ಇನ್ನು 4-5 ಜನರ ಮೇಲೆ ಅವರ ಪ್ರಭಾವವನ್ನು ತೋರಿಸ್ತಾರೆ, ಸೊ ಇನ್ಫ್ಲೂಯೆನ್ಸ್ ತೋರಿಸ್ತಾರೆ, ದಟ್ ಈಸ್ ಇನ್ಫ್ಲೂಯೆನ್ಷಿಯಲ್ ಆಗುತ್ತೆ. ಕೋಆಪರೇಟಿವ್ ಅಂದ್ರೆ ಒಬ್ಬರ ಜೊತೆ ಹೊಂದಿಕೊಂಡಿರೋದನ್ನ ಕೋಆಪರೇಟ್ ಅಂತೀವಿ. ಫ್ರೆಂಡ್ಲಿ ಅಂದ್ರೆ ಗೊತ್ತು ನಿಮಗೆ, ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿರೋದು. ಐಸೋಲೇಟೆಡ್ ಅಂದ್ರೆ ಯಾರ ಜೊತೆನೂ ಇಲ್ಲದೆ ಒಬ್ಬಂಟಿ ಆಗಿರೋದನ್ನ ಐಸೋಲೇಟೆಡ್ ಅಂತೀವಿ. ಇವಾಗ ಗೆಸ್ ಮಾಡಿ ಆನ್ಸರ್ ನೋಡಿ. ಈ ತರ ಒಂದೊಂದು ನಾವು ಓದ್ಬಿಟ್ಟು ನೀಟಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಇವಾಗ ಹೇಳಿ ಆನ್ಸರ್ ಏನಾಗುತ್ತೆ? ನನಗೆ ABCD ಆಪ್ಷನ್ಸ್ ಹಾಕ್ಬಾರ್ದು, ABCD ಆನ್ಸರ್ ಹಾಕಬಾರ್ದು, ಬರೀರಿ. ನಿಮಗೇನು ಸ್ಪೆಲ್ಲಿಂಗ್ಸ್ ಕೂಡ ಕವರ್ ಆಗುತ್ತೆ. ಆಪ್ಷನ್ ಅಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ? ಆಪ್ಷನ್ ನ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ, ಅವಾಗ ನಿಮಗೆ ಸ್ಪೆಲ್ಲಿಂಗ್ಸ್ ಕೂಡ ಈಸಿಯಾಗಿ ಕವರ್ ಆಗ್ಬಿಡುತ್ತೆ. ಏನಾಗುತ್ತೆ ಆನ್ಸರ್? ನನಗೆ ಐಸೋಲೇಟೆಡ್ ಆಗುತ್ತೆ. ಹೌದಾ? ಇಲ್ಲಿವರೆಗೆ ಎಲ್ಲಾ ಆಪ್ಷನ್ಸ್ ನನಗೆ 4 ಜನ ಜೊತೆ ಇರೋದ್ರ ಬಗ್ಗೆ ಮಾತಾಡ್ತಾ ಇದೆ, ಒಂದೇ ಒಂದು ಐಸೋಲೇಟೆಡ್. ಹೌದಾ? ಇಲ್ಲಿ ಕೂಡ ನೋಡಿ, ಇನ್ಸುಲಾರ್ ಅಂದ್ರೆ ಇಲ್ಲಿ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ. ಈವನ್ ಕ್ರಿಕೆಟ್ ವಿಚ್ ಹ್ಯಾಸ್ ಲಾಂಗ್ ಲಿವ್ಡ್ ಅಂಡ್ ಇನ್ಸುಲಾರ್ ಲೈಫ್ ಅಂದ್ರೆ ಏನು? ಕ್ರಿಕೆಟ್ ಬೇರೆ ಸ್ಪೋರ್ಟ್ಸ್ ಜೊತೆ ಸೇರದೆ. ಓಕೆ, ಫಾರ್ ಎಕ್ಸಾಂಪಲ್ ಒಲಿಂಪಿಕ್ಸ್ ಅಲ್ಲಿ ಜಾಸ್ತಿ ಇರೋದಿಲ್ಲ. ಓಕೆ, ಬೇರೆ ಈ ಫುಟ್ಬಾಲ್ ತರ. ಓಕೆ, ಸೊ
ಟೆನ್ನಿಸ್ ತರ. ಸೊ ಎಲ್ಲಾ ಸ್ಪೋರ್ಟ್ಸ್ ಜೊತೆ ಮಿಂಗಲ್ ಆಗದೆ ಸಪರೇಟ್ ಆಗಿ ಇರ್ತಾ ಇತ್ತು ಅಂತ ಹೇಳ್ತಿದ್ದಾನೆ. ಸೊ ಅದಕ್ಕೆ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಇನ್ಸುಲಾರ್ ಅಂದ್ರೆ ಐಸೋಲೇಟೆಡ್ ಅಂತ ಅರ್ಥ ಆಯ್ತು. ಓಕೆನಾ. ನೆಕ್ಸ್ಟ್ 4ನೇದು ಏನಿದೆ, ಪ್ಯಾಸೇಜ್ ಓದಬೇಕು, ಸ್ಕಿಪ್ ಮಾಡೋಣ. 5ನೇದು ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ದ ಪ್ಯಾಸೇಜ್, ಓದಲೇಬೇಕು. ವಾಟ್ ವುಡ್ ಬಿ ದ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ದ ಪ್ಯಾಸೇಜ್, ಅದನ್ನು ಓದಲೇಬೇಕಾಗುತ್ತೆ, ಸ್ಕಿಪ್ ಮಾಡೋಣ. ಇನ್ ದ ಕಂಟೆಕ್ಸ್ಟ್ ಆಫ್ ದ ಪ್ಯಾಸೇಜ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಇಸ್ ಅ ಸಿನಾನಿಮ್ ಫಾರ್ ದ ಮೊಮೆಂಟಸ್, ಸಿನಾನಿಮ್ ಫಾರ್ ದ ಮೊಮೆಂಟಸ್. ಓಕೆ ಸರ್, ಮೊಮೆಂಟಸ್ ಎಲ್ಲಿದೆ, ಸ್ಟಾರ್ಟಿಂಗ್ ಎಲ್ಲೋ ನೋಡಿದಂಗೆ ನೆನಪು, ಇಲ್ಲೇ ಇದೆ ನೋಡಿ. ದ ಮೊಮೆಂಟಸ್ has understandably sent the country into a state of euphoria that has even overshadowed the start of men's cricket world cup. Okay, state of euphoria ಅಂದ್ರೆ ಏನ್ರಿ, ಯುಫೋರಿಯಾ ಅಂದ್ರೆ ಹ್ಯಾಪಿನೆಸ್, ತಟ್ಟುಕೊಳ್ಳಾರ್ದಷ್ಟು ಸಂತೋಷ ಇರುತ್ತಲ್ಲ ಅದನ್ನ ನಾವು ಯುಫೋರಿಯಾ ಅಂತೀವಿ. ವಾಟ್ ಇಸ್ ಯುಫೋರಿಯಾ? ಯುಫೋರಿಯಾ ಮೀನ್ಸ್ ಹ್ಯಾಪಿನೆಸ್, ಲಾಟ್ ಆಫ್ ಹ್ಯಾಪಿನೆಸ್, ತಟ್ಟುಕೊಳ್ಳಾರ್ದಷ್ಟು ಸಂತೋಷನ ನಾವು ಯುಫೋರಿಯಾ ಅಂತೀವಿ. ಓಕೆ, ದ ಮೊಮೆಂಟಸ್ ಅಚೀವ್ಮೆಂಟ್. ಸರ್, ಈಗ ಒಂದು ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತಿದ್ದ. ಅಚೀವ್ಮೆಂಟ್ ಅನ್ನೋದು ನೌನ್ ಆಯ್ತು, ಮೊಮೆಂಟಸ್ ಅನ್ನೋದು ಅಡ್ಜೆಕ್ಟಿವ್ ಆಯ್ತು. ಸೊ ಈಗ ಒಂದು ಅಚೀವ್ಮೆಂಟ್ ಗೆ ಬರೋ ಅಡ್ಜೆಕ್ಟಿವ್ ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ, ನೀವು ಅಷ್ಟೇ ಹೇಳಿ, ನನಗೆ ಅಷ್ಟೇ ಹೇಳಿ ಸಾಕು. ಅಚೀವ್ಮೆಂಟ್ ಬಗ್ಗೆ ಮಾತಾಡ್ತಿದ್ದಾನೆ, ಅದಕ್ಕೊಂದು ಅಡ್ಜೆಕ್ಟಿವ್ ಬಳಸ್ದ. ಅಚೀವ್ಮೆಂಟ್ ಜೊತೆ ಬರುವ ಅಡ್ಜೆಕ್ಟಿವ್ ಅನ್ನೋದು ಪಾಸಿಟಿವ್ ಅಲ್ಲಿ ಇರುತ್ತಾ ನೆಗೆಟಿವ್ ಟೋನ್ ಅಲ್ಲಿ ಇರುತ್ತೆ, ಅಷ್ಟೇ ಹೇಳಿ ನನಗೆ ಸಾಕು. ಪಾಸಿಟಿವ್ ಟೋನ್ ಅಲ್ಲಿ ಬರುತ್ತಾ ನೆಗೆಟಿವ್ ಟೋನ್ ಅಲ್ಲಿ ಬರುತ್ತೆ? ಪಾಸಿಟಿವ್ ಟೋನ್ ಅಲ್ಲಿ ಬರುತ್ತೆ, ಹೌದಾ? ಇವಾಗ ನಾವು ಇದಕ್ಕೆ ಹೋಗೋಣ. ಟ್ರಿವಿಯಲ್, ಸಿಗ್ನಿಫಿಕೆಂಟ್, ಸೆಪರಬಲ್, ಇನ್ಸಿಗ್ನಿಫಿಕೆಂಟ್, ಟೆಂಪರರಿ, ಒಂದೊಂದು ನೋಡೋಣ. ಟೆಂಪರರಿ, ಟೆಂಪರರಿ ಅಂದ್ರೆ ಗೊತ್ತು ತಾನೆ ನಿಮಗೆ, ಬಹಳಷ್ಟು ದಿವಸ ಇರಲ್ಲ, ಆ ಮೂಮೆಂಟಿಗೆ ಮಾತ್ರ ಇರೋದನ್ನ ಟೆಂಪರರಿ ಅಂತೀವಿ. ಇನ್ಸಿಗ್ನಿಫಿಕೆಂಟ್, ಇನ್ಸಿಗ್ನಿಫಿಕೆಂಟ್ ಅಂದ್ರೆ ಅನ್ಇಂಪಾರ್ಟೆಂಟ್, ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೆಪರಬಲ್, ಸೆಪರಬಲ್ ಅಂದ್ರೆ ಸಪರೇಟ್ ಆಗುವುದು, ಆ ವರ್ಡ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಇಲ್ಲಿ ನಮಗೆ. ಸಿಗ್ನಿಫಿಕೆಂಟ್ ಅಂದ್ರೆ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅಂತ. ಟ್ರಿವಿಯಲ್, ಟ್ರಿವಿಯಲ್ ಅಂದ್ರೆ ಅನ್ಇಂಪಾರ್ಟೆಂಟ್, ಅನ್ಇಂಪಾರ್ಟೆಂಟ್. ಟ್ರಿವಿಯಲ್ ಅಂದ್ರೂ ಕೂಡ ಇನ್ಸಿಗ್ನಿಫಿಕೆಂಟ್ ಅಂದ್ರೂ ಒಂದೇ ನೋಡಿ ಸರ್. ಓಕೆ, ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ಟ್ರಿವಿಯಲ್ ಥಿಂಗ್ಸ್ ಇನ್ ದ ಕ್ಲಾಸ್. ಅಂದ್ರೆ ಏನು, ಕೆಲಸಕ್ಕೆ ಬರಲಾರದ ವಿಷಯದ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ ಅಂತ ಅರ್ಥ. ಸೊ ಟ್ರಿವಿಯಲ್ ಅಂದ್ರೆ ಅನ್ಇಂಪಾರ್ಟೆಂಟ್, ನೆನಪಿರ್ಲಿ. ಇವಾಗ ನೀವು ಹೇಳಿ ಆನ್ಸರ್ ಏನಾಗುತ್ತೆ. ನನಗೆ ABCD ಹೇಳಂಗಿಲ್ಲ, ಆಪ್ಷನ್ ನ ಟೈಪ್ ಮಾಡಬೇಕು, ನಿಮಗೂ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಆಗಬೇಕು. ಬೇಗ ಬೇಗ ಹೇಳ್ಬಿಡಿ ಆನ್ಸರ್ ಎಲ್ರು. ಏನಾಗುತ್ತೆ? ಸಿಗ್ನಿಫಿಕೆಂಟ್, ಸಿಗ್ನಿಫಿಕೆಂಟ್ ಆಗುತ್ತೆ ತಾನೆ? ವೆರಿ ಗುಡ್, ಪರ್ಫೆಕ್ಟ್ ಆನ್ಸರ್. ಸಿಗ್ನಿಫಿಕೆಂಟ್ ಅಂದ್ರೆ ಇಂಪಾರ್ಟೆಂಟ್. ಸೊ ಇಲ್ಲಿ ನಮಗೆ ಮೊಮೆಂಟಸ್ ಅಚೀವ್ಮೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಅಂತ ಅರ್ಥ ಇದು. ಓಕೆನಾ? ನೋಡಿ, 3 ಕ್ವೆಶ್ಚನ್ ವಿತೌಟ್ ರೀಡಿಂಗ್ ದ ಪ್ಯಾಸೇಜ್ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದಿತ್ತು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಆಂಟೋನಿಮ್ ಫಾರ್ ದ ವರ್ಡ್ ಡೈವರ್ಸಿಫಿಕೇಶನ್. ಡೈವರ್ಸಿಫಿಕೇಶನ್ ಅಂದ್ರೆ ಏನು? ಮೊದಲನೇದಾಗಿ ಡೈವರ್ಸಿಫೈ, ಡೈವರ್ಸಿಟಿ. ಡೈವರ್ಸಿಟಿ ಅಂದ್ರೆ ಏನು? ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇಂಡಿಯಾ ಇಸ್ ಅ ವೆರಿ ಡೈವರ್ಸ್ ಕಂಟ್ರಿ, ಇಂಡಿಯಾ ಇಸ್ ಅ ವೆರಿ ಡೈವರ್ಸ್ ಕಂಟ್ರಿ ಅಂತಾರೆ, ಹೌದಾ? ಸೊ ಡೈವರ್ಸ್ ಕಂಟ್ರಿ ಅಂದ್ರೆ ಏನು? ಇಲ್ಲಿ ಎಲ್ಲಾ ರಿಲಿಜಿಯನ್ ಅವರು, ಎಲ್ಲಾ ಧರ್ಮದವರು ಬದುಕ್ತಾರೆ, ಹೌದಾ? ಸೊ ಇಲ್ಲಿ ಹಿಂದೂಗಳು ಇರ್ತಾರೆ, ಮುಸ್ಲಿಮರು ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಜ್ಯೂಸ್ ಇರ್ತಾರೆ, ಸಿಖ್ಸ್ ಇರ್ತಾರೆ, ಪಾರ್ಸೀಸ್ ಇರ್ತಾರೆ, ಹೌದಾ? ಡಿಫರೆಂಟ್ ರಿಲಿಜಿಯಸ್ ಪೀಪಲ್ ಹೊಂದಿಕೊಂಡು ಬದುಕ್ತಾರಲ್ಲ, ಅದನ್ನ ಡೈವರ್ಸಿಫೈಡ್ ಅಂತೀವಿ. ಓಕೆನಾ? ಸೊ ಇಲ್ಲಿ ಡೈವರ್ಸಿಫಿಕೇಶನ್ ಅಂದ್ರೆ ವಿವಿಧ, ಹಲವಾರು, ವಿವಿಧ ಅಂತ ಎಕ್ಸಾಕ್ಟ್ ಮೀನಿಂಗ್ ಬರೋದು. ಸೊ ಡೈವರ್ಸಿಫಿಕೇಶನ್ ಅಂದ್ರೆ. ಓಕೆ, ಸೊ ನನಗೆ ಇದಕ್ಕೆ ಆಂಟೋನಿಮ್ ಬೇಕು. ಯೂನಿಫಾರ್ಮಿಟಿ, ಆಲ್ಟ್ರೇಷನ್, ವೇರಿಯೇಷನ್, ಎಕ್ಸ್ಪ್ಯಾನ್ಷನ್, ಟ್ರಾನ್ಸ್ಫಾರ್ಮೇಶನ್. ಒಂದೊಂದ್ರದ್ದು ಮೀನಿಂಗ್ ಹೇಳ್ತೀನಿ. ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಚೇಂಜ್ ಆಗೋದು, ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಚೇಂಜ್ ಆಗೋದು, ಟ್ರಾನ್ಸ್ಫಾರ್ಮ್ ಟು ಚೇಂಜ್ ಅಂತ ಅರ್ಥ. ಓಕೆ, ಎಕ್ಸ್ಪ್ಯಾನ್ಷನ್, ಎಕ್ಸ್ಪ್ಯಾನ್ಷನ್ ಅಂದ್ರೆ ಇನ್ನೂ ದೊಡ್ಡದು ಮಾಡೋದು. ಓಕೆ, ಒಂದು ಸಂಸ್ಥೆಯನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಲ್ಲ, ದ ಎಕ್ಸ್ಪ್ಯಾನ್ಷನ್ ಆಫ್ ದ ಕಂಪನಿ ಅಂದ್ರೆ ಏನು? ಆ ಸಂಸ್ಥೆಯನ್ನು ಇನ್ನೂ ದೊಡ್ಡದಾಗಿ ಮಾಡೋದನ್ನ ನಾವು ಎಕ್ಸ್ಪ್ಯಾನ್ಷನ್ ಅಂತೀವಿ. ವೇರಿಯೇಷನ್, ವೇರಿಯೇಷನ್ ಅಂದ್ರೆ ಮತ್ತೆ ಸೇಮ್, ಸಿಮಿಲರ್ ಟು ಟ್ರಾನ್ಸ್ಫಾರ್ಮೇಶನ್. ಕ್ರಿಕೆಟ್ ಅಲ್ಲಿ ನೋಡ್ತೀರಾ, ಕ್ರಿಕೆಟ್ ಅಲ್ಲಿ ನೋಡ್ತೀರಾ. ಸೊ ಯಾರಿವರು ನಮಗೆ ಮೊಹಮ್ಮದ್ ಶಮಿ ಇಸ್ ವೆರಿ ಗುಡ್ ವಿತ್ ವೇರಿಯೇಷನ್ಸ್ ವಿತ್ ದ ಬಾಲ್ ಅಂತಾರೆ. ಅಂದ್ರೆ ಒಂದು ಬಾಲ್ ನ ಯಾವಾಗ್ಲೂ ಒಂದೇ ತರ ಹಾಕದೆ ಬೇರೆ 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 ವೇರಿಯೇಷನ್ಸ್ ಮಾಡ್ತಿರ್ತಾರೆ. ಕೆಲವೊಮ್ಮೆ ಇನ್ ಸ್ವಿಂಗ್ ಮಾಡ್ತಾರೆ, ಕೆಲವೊಮ್ಮೆ ಔಟ್ ಸ್ವಿಂಗ್ ಮಾಡ್ತಾರೆ. ಇವನ್ನ ಏನಂತೀವಿ? ಬೇರೆ ಬೇರೆ ಮಾಡೋದನ್ನ ನಾವು ವೇರಿಯೇಷನ್ ಅಂತೀವಿ. ಓಕೆ, ಆಲ್ಟ್ರೇಷನ್, ಆಲ್ಟ್ರೇಷನ್ ಮತ್ತೆ ಈಗ ಪ್ಯಾಂಟ್ ಅನ್ನ ಆಲ್ಟ್ರೇಷನ್ ಕೊಡ್ತೀರ, ಅಂಗಿ ಇರ್ಬೋದು, ಪ್ಯಾಂಟ್ ಇರ್ಬೋದು, ಟೈಲರ್ ಹತ್ರ ಹೋಗಿ ಅಣ್ಣ ಇದನ್ನ ಸ್ವಲ್ಪ ಚೇಂಜ್ ಮಾಡೋ ನನ್ನ ಬಾಡಿಗೆ ತಕ್ಕಂಗ ಅಂತ ಹೇಳ್ಕೊಡ್ತಿರ್ತಾನೆ. ಸೊ ಅದನ್ನ ನಾವೇನಂತೀವಿ? ಆಲ್ಟ್ರೇಷನ್ ಅಂತೀವಿ. ಓಕೆನಾ? ಸೊ ಯೂನಿಫಾರ್ಮಿಟಿ ಅಂದ್ರೆ ಏನು ಚೇಂಜ್ ಆಗದೆ ಸೇಮ್ ಅದೇ ತರ ಇರೋದನ್ನ ಯೂನಿಫಾರ್ಮಿಟಿ ಅಂತೀವಿ. ಯೂನಿಫಾರ್ಮ್. ಓಕೆ, ಯೂನಿಟಿ, ಯೂನಿಫಾರ್ಮಿಟಿ ಇವೆಲ್ಲ ಒಂದೇ ಸರ್ ಆಲ್ಮೋಸ್ಟ್. ಇವಾಗ ನೋಡಿ, ಇವಾಗ
ನನಗೆ ಬೇಕಾಗಿರೋದು ಡೈವರ್ಸಿಫಿಕೇಶನ್ಗೆ ವಿರುದ್ಧಾರ್ಥಕ ಪದ. ಸೊ ಡೈವರ್ಸಿಫಿಕೇಶನ್ ಅಂದ್ರೆ ಬೇರೆ 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 ಬೇರೆ, ವಿವಿಧ. ಸೊ ಅದಕ್ಕೆ ಅಪೋಸಿಟ್ ವರ್ಡ್ ಅಂದ್ರೆ ಒಂದೇ ಆಗಿರ್ಬೇಕು, ಹೌದಾ? ಸೊ ಡಿಫ್ರೆಂಟ್ ಚೇಂಜಸ್ ಆಗದೆ ಸಿಂಗಲ್ ಆಗಿರ್ಬೇಕು. ಇವಾಗ ಆನ್ಸರ್ ಮಾಡಿ ಆಪ್ಷನ್ ಯಾವ್ದಾಗುತ್ತೆ ಅಂತ. ಅಪೋಸಿಟ್ ವರ್ಡ್ ಬೇಕು. ಏನಾಯ್ತು ನನಗೆ ಆನ್ಸರ್? ಯೂನಿಫಾರ್ಮಿಟಿ ಇಸ್ ದ ರೈಟ್ ಆನ್ಸರ್, ಹೌದಾ? ಯೂನಿಫಾರ್ಮಿಟಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ 9ನೇದು. ಓಕೆ, ಇಲ್ಲಿ ಬೇರೆ ಆಯ್ತು, ಇದು ಎರರ್ ಕರೆಕ್ಷನ್ ನೋಡೋಣ. ಸೊ ಪ್ಯಾಸೇಜ್ ಅಲ್ಲಿ ಎಷ್ಟನೇ ಕ್ವೆಶ್ಚನ್ ಸರ್ ಇದು? ಇದು ನಾವು ಮಾಡ್ತಿರೋದು ಈಗ 9ನೇ ಕ್ವೆಶ್ಚನ್. 8 ಕ್ವೆಶ್ಚನ್ ಅಲ್ಲಿ 4 ಕ್ವೆಶ್ಚನ್ ನ ಪ್ಯಾಸೇಜ್ ಓದ್ತಾನೆ ಸಾಲ್ವ್ ಮಾಡಿದೀವಿ ಡೈರೆಕ್ಟ್ ಆಗಿ. ಓಕೆ, ಈಗ ನೋಡೋಣ ಎರರ್ ಕರೆಕ್ಷನ್ ಏನಿದೆ. ವೆನ್ ಅ ಫ್ಯೂ ಪೀಪಲ್ ಓನ್ ಲ್ಯಾಂಡ್, ಒಂದು ನಿಮಿಷ. When few people own land and most people live in cities, ಅಂದ್ರೆ ಕೆಲವು ಜನರು ಮಾತ್ರ ಲ್ಯಾಂಡ್ ಓನ್ ಲ್ಯಾಂಡ್ ಅಂದ್ರೆ ಏನ್ರಿ? ಲ್ಯಾಂಡ್ ಏನಂತೀವಿ? ಸ್ವಂತ. ಕೆಲವೊಂದು ಜನರಿಗೆ ಮಾತ್ರ ಸ್ವಂತ ಜಾಗ ಇದ್ದು ತುಂಬಾ ಜನ ಸಿಟಿಯಲ್ಲಿ ಬದುಕ್ತಾರೆ ಅಂತ ಹೇಳ್ತಿದ್ದಾನೆ. When few people own land and most people live in city, it is quite common to have the highest degree of hunger in the nations which are exporting food. Okay, sir, ಅರ್ಥ ಹೇಳ್ತೀನಿ ನೋಡಿ. When few people own land and most people live in cities, it is quite common to have highest degree of hunger in the nation which are exporting food. So ಅಂದ್ರೆ ಈ ದೇಶಗಳಲ್ಲಿ, ಎಂತ ದೇಶಗಳ ಬಗ್ಗೆ ಮಾತಾಡ್ತಿದ್ದಾನೆ? ಎಲ್ಲಿ ತುಂಬಾ ಜನರು ಸಿಟೀಸ್ ಅಲ್ಲೇ ಬದುಕ್ತಾರೆ, ಆದ್ರೆ ಲ್ಯಾಂಡ್ ಸ್ವಲ್ಪ ಜನ ಹತ್ರ ಮಾತ್ರ ಇದೆ, ಅಂತ ದೇಶಗಳು ಫುಡ್ ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದಾವೆ. ಅಂದ್ರೆ ಅಲ್ಲಿ ಹಸಿವು ಅನ್ನೋದು ಎಲ್ಲಾ ಕಡೆಯಿಂದನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾನೆ. ಹೈಯೆಸ್ಟ್ ಡಿಗ್ರಿ ಆಫ್ ಹಂಗರ್ ಇನ್ ನೇಷನ್ಸ್ ವಿಚ್ ಆರ್ ಎಕ್ಸ್ಪೋರ್ಟಿಂಗ್ ಫುಡ್. ನನಗೆ ಎರರ್ ಸಿಕ್ತು, ಹೇಳ್ತೀರಾ ಯಾರಾದ್ರೂ ಎರರ್ ಏನಿದೆ ಅಂತ? ಫ್ಯೂ ಪೀಪಲ್ ಕರೆಕ್ಟ್ ಇದೆ ಸಂಪತ್. ಫ್ಯೂ ಪೀಪಲ್ ಅಲ್ಲಿ ಏನು ತಪ್ಪಿಲ್ಲ, ಕೆಲವು ಜನರು ಅಂತ ಅರ್ಥ. ಫ್ಯೂ ಪೀಪಲ್ ಅದ್ರಲ್ಲಿ ಏನೂ ತಪ್ಪಿಲ್ಲ. ಸೂಪರ್ಲೇಟಿವ್ ಡಿಗ್ರಿ ಕೂಡ ಪರ್ಫೆಕ್ಟ್ ಇದೆ. ಇಲ್ಲಿ ನೋಡಿ, ದ ಹೈಯೆಸ್ಟ್ ಡಿಗ್ರಿ ಆಫ್ ಹಂಗರ್, ಇದು ಕೂಡ ಪರ್ಫೆಕ್ಟ್ ಇದೆ. ಹೈಯೆಸ್ಟ್ ಅಂತ ಯೂಸ್ ಮಾಡಿದಾನೆ, ಸೂಪರ್ಲೇಟಿವ್ ಡಿಗ್ರಿ ಅದ್ರ ಮುಂಚೆ ದಾ ಬಳಸಿದಾನೆ. ಓಕೆನಾ? ಸೊ ಒಂದೇ ಇದೆ, 2-3 ಯೂಸ್ ಇಲ್ಲ, ಅದು ಕೂಡ ಪರ್ಫೆಕ್ಟ್ ಇದೆ. ಏನಂತ ಕ್ವೈಟ್ ಕಾಮನ್, ಅದು ಕೂಡ ಪ್ರಾಪರ್ ಆಗಿದೆ. ತಪ್ಪೆಲ್ಲಿದೆ? ಎನಿಬಡಿ ದ ಮೋಸ್ಟ್? ಇಲ್ಲ. ಸಂತೋಷ್, ಮೋಸ್ಟ್ ಅಂದ್ರೆ ಏನಪ್ಪಾ? ಸೂಪರ್ಲೇಟಿವ್ ಡಿಗ್ರಿನಾ? ಮೋಸ್ಟ್ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿನಾ? ಮತ್ತೆ ಅದ್ರ ಮುಂದೆ ದಾ ಬಂದೇ ಬರುತ್ತೆ. ಅದು ಕೂಡ ಕರೆಕ್ಟ್ ಇದೆ, ಹೌದಾ? ಅದು ಕೂಡ ಕರೆಕ್ಟ್ ಇದೆ. ಮೋಸ್ಟ್ ಪೀಪಲ್ ಅಂಡ್ ಮೋಸ್ಟ್ ಪೀಪಲ್ ಲಿವ್ ಇನ್. ಓಕೆ, ಇಲ್ಲಿ ದಾ ಬಂದಿಲ್ಲ. ಯಾಕೆ? ಅಚ್ಚಾ, ಇದು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿಲ್ಲ ರೀ. ವೆನ್ ಸೂಪರ್ಲೇಟ್, ಇದು ನನಗೆ ಅಡ್ಜೆಕ್ಟಿವ್ ಆಗಿ ಬರ್ತಾ ಇದೆ. ಸೊ ವೆನ್ ಫ್ಯೂ ಪೀಪಲ್ ಓನ್ ಲ್ಯಾಂಡ್ ಅಂಡ್ ಮೋಸ್ಟ್ ಪೀಪಲ್ ಲಿವ್, ಕರೆಕ್ಟ್ ಆಗಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ವಿಚ್ ಇಲ್ಲಿ ಎರರ್ ಇದೆ. ಅಲ್ಲಿ ವಿಚ್ ಬರಬಾರ್ದು, ದಟ್ ಬರಬೇಕು. ಸರಿ, ಯಾಕೆ? ವ್ಯತ್ಯಾಸ ಏನು? ಫಲಾಗಿ ನೆನ್ಪಿಡ್ಕೊ. ಈಗ ವಿಚ್ ಅನ್ನೋದು ನನಗೆ ಇಲ್ಲಿ ಪ್ರನೌನ್, ರಿಲೇಟಿವ್ ಪ್ರನೌನ್ ತರ ಯೂಸ್ ಆಗ್ತಾ ಇದೆ. ಯಾವುದಕ್ಕಾಗಿ? ನೇಷನ್ಸ್, ಹೌದಾ? ನೇಷನ್ಸ್ಗೆ ಪಾಯಿಂಟ್ ಮಾಡ್ತಾ ಇದೆ. ವಿಚ್ ಅನ್ನೋದು ಯಾವುದನ್ನ ಪಾಯಿಂಟ್ ಮಾಡ್ತಾ ಇದೆ? ನೇಷನ್ಸ್ ವಿಚ್ ಆರ್ ಎಕ್ಸ್ಪೋರ್ಟಿಂಗ್ ಫುಡ್. ಈಗ ಎಲ್ಲೆಲ್ಲಿ ನಿಮಗೆ ಥಿಂಗ್ಸ್ಗೆ ನಾವು ಯೂಶಲಿ ವಿಚ್ ಅಥವಾ ದಟ್ ಎರಡರಲ್ಲಿ ಒಂದು ಬಳಸ್ತೀವಿ. ಯಾವುದನ್ನ ಯಾವಾಗ ಬಳಸಬೇಕು? ಒಂದೇ ಲಾಜಿಕ್ ಇಟ್ಟು ಅದನ್ನ ಏನಾದ್ರೂ ಪರ್ಟಿಕ್ಯುಲರ್ ಆಗಿ ಸ್ಟ್ರೆಸ್ ಮಾಡ್ತಿದ್ದಾನೆ, ಇದು ರಿಲೇಟಿವ್ ಪ್ರೊನೌನ್, ಹೌದಾ? ವಿಚ್ ದಟ್ ಎರಡು ರಿಲೇಟಿವ್ ಪ್ರೊನೌನ್. ಇವೆರಡು ಒಂದು ನೌನ್ ಬಗ್ಗೆ ಮಾತಾಡ್ತವೆ, ಹೌದಾ? ಆ ನೌನ್ ಏನಾದ್ರೂ ಪರ್ಟಿಕ್ಯುಲರ್ ನೌನ್ ಆಯ್ತು ಅಂದ್ರೆ ಅದಕ್ಕೆ ಯಾವಾಗ್ಲೂ ದಟ್ ಬಳಸಿ, ವಿಚ್ ಬಳಸಬೇಡಿ. ಓಕೆ, ಸೊ ಎಕ್ಸಾಂಪಲ್ ನೋಡ್ತೀನಿ. ಇಲ್ಲಿ ನೇಷನ್ಸ್ ನ ಪಾಯಿಂಟ್ ಮಾಡ್ತಿದೆ. ಯಾವ ನೇಷನ್ಸ್ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ದಾನೆ? ಪರ್ಟಿಕ್ಯುಲರ್ ನೇಷನ್ಸ್. ಎಲ್ಲಾ ದೇಶಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಪರ್ಟಿಕ್ಯುಲರ್ ದೇಶ ಮಾತಾಡ್ತಿದ್ದಾನೆ. ಪರ್ಟಿಕ್ಯುಲರ್ ದೇಶಗಳು ಯಾವ ದೇಶಗಳು? ಎಲ್ಲಿ ಜನರು ಸಿಟಿಯಲ್ಲಿ ಜಾಸ್ತಿ ವಾಸ ಮಾಡ್ತಾರೋ ಮತ್ತು ಕಡಿಮೆ ಜನರತ್ತ
ಬದುಕೋಕೆ ಜಾಗ ಇರುತ್ತೋ ಅಂತ ದೇಶಗಳ ಬಗ್ಗೆ ಮಾತಾಡ್ತಿದ್ದಾನೆ. ಅಥವಾ ಫುಡ್ ಕೂಡ ಎಕ್ಸ್ಪೋರ್ಟ್ ಮಾಡ್ತಿರ್ತವೆ, ಇಂಥ ಪರಿಸ್ಥಿತಿ ಇದ್ದು ಫುಡ್ ಕೂಡ ಎಕ್ಸ್ಪೋರ್ಟ್ ಮಾಡ್ತಿರ್ತಾವಲ್ಲ ಅಂತ ದೇಶ ಮಾತಾಡ್ತಿದ್ದಾನೆ. ಪರ್ಟಿಕ್ಯುಲರ್ ಕಂಟ್ರೀಸ್ ಬಗ್ಗೆ ಮಾತಾಡ್ತಿದ್ದಾನೆ. ಎಲ್ಲೆಲ್ಲಿ ನಿಮಗೆ ಪರ್ಟಿಕ್ಯುಲರ್ ನೌನ್ ಬಳಸ್ತಾನೋ ಅದಕ್ಕೆ ಯೂಸ್ ಮಾಡಿರೋ ರಿಲೇಟಿವ್ ಪ್ರೊನೌನ್ ಯಾವಾಗ್ಲೂ ದಟ್ ಆಗ್ಬೇಕು, ವಿಚ್ ಆಗ್ಬಾರ್ದು. ಸೊ ಅದಕ್ಕೆ ಇಲ್ಲಿ ನನಗೆ ವಿಚ್ ಆರ್ ಎಕ್ಸ್ಪೋರ್ಟಿಂಗ್ ಫುಡ್ ಬರಲ್ಲ, ದಟ್ ಆರ್ ಎಕ್ಸ್ಪೋರ್ಟಿಂಗ್ ಫುಡ್ ಬರುತ್ತೆ. ಕ್ಲಾರಿಟಿ ಬಂತ ಎಲ್ರಿಗೂ? ಎಲ್ರಿಗೂ ಕ್ಲಾರಿಟಿ ಬಂತ ಯಾವಾಗ ದಟ್ ಬಳಸಬೇಕು ಅನ್ನೋದು? ಎವ್ರಿಬಡಿ ರೂಲ್ ಅರ್ಥ ಆಯ್ತಾ? ಇದನ್ನ ನಾನು ತುಂಬಾ ಜನಕ್ಕೆ ಹೇಳ್ಕೊಡ್ಲಿಲ್ಲ, ಇದಕ್ಕಂತ ಮುಂಚೆ ನಮ್ಗೆ ಯಾವಾಗ್ಲೂ ಬರ್ಲಿಲ್ಲ, ಇದೇ ಫಸ್ಟ್ ಟೈಮ್ ನಾವು ನೋಡ್ತಿರೋದು ಇದನ್ನ. ಓಕೆ, ಸೊ ಇದರ ಬಂದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ. ಓಕೆ, ಸೊ ಅಂದ್ರೆ ಇಟ್ ಇಸ್ ಎವ್ರಿ ಡೇಸ್ ಲರ್ನಿಂಗ್ ಸರ್, ಇಟ್ ಇಸ್ ಎವ್ರಿ ಡೇ ಲರ್ನಿಂಗ್. ಈ ತರ ಹೊಸ ಬಂದಾಗೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಅದು ಮತ್ತೆ ನೆಕ್ಸ್ಟ್ ಟೈಮ್ ರಿಪೀಟ್ ಆಯ್ತು ಅಂದ್ರೆ ನಮಗೆ ಈಸಿಯಾಗಿ ಆನ್ಸರ್ ಮಾಡಕ್ ಬರ್ಬೇಕು ಅಷ್ಟೇ. ಓಕೆನಾ? ಮುಂದಿನ ಪ್ರಶ್ನೆ ಮತ್ತೆ ಎರರ್ ಕರೆಕ್ಷನ್ ಏನಿದೆ? A Kathakali performance typically starts with the artists tuning their instruments and warming up with the beats, signaling to the arriving audience which the artists are getting ready and the preparations are on. A Kathakali performance typically starts with the artists tuning their instruments and warming up with the beats, signaling to the arriving audience which the artists are getting ready and the preparations are on. Okay, ಏನಪ್ಪ ಎರರ್ ಏನಿದೆ? ಎನಿಬಡಿ? ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಮತ್ತೆ ಇಲ್ಲಿ ನೋಡಿ, ಮೊದಲನೇದಾಗಿ ಇಲ್ಲಿ ಎರರ್ ಇದೆ ಅಂತ ಅನ್ಕೊಂತಾರೆ. ಸರ್, ಆ ಕಥಕ್ಕಳಿ ಪರ್ಫಾರ್ಮೆನ್ಸ್, ಕಥಕ್ಕಳಿಗೆ ಎ ಯೂಸ್ ಮಾಡ್ಬೋದಾ? ಅದು ಅನ್ಕೌಂಟಬಲ್ ನೌನ್ ಆಯ್ತು ಅಂತ ಅನ್ಕೊಂತೀರ. ಅಲ್ಲಿ ಆರ್ಟಿಕಲ್ ಎ ಬರ್ತಿರೋದು ಕಥಕ್ಕಳಿಗಲ್ಲ, ಪರ್ಫಾರ್ಮೆನ್ಸ್ಗೆ. ಇದು ನೋಡಿ, ಪರ್ಫಾರ್ಮೆನ್ಸ್ ಇದು ನೌನ್, ಕೌಂಟಬಲ್ ನೌನ್, ಸಿಂಗುಲರ್ ನೌನ್. ಕಥಕ್ಕಳಿ ಅನ್ನೋದು ಇಲ್ಲಿ ಅಬ್ಜೆಕ್ಟಿವ್ ಆಯ್ತು ಪರ್ಫಾರ್ಮೆನ್ಸ್ಗೆ. ಓಕೆನಾ? ಸೊ ಅದಕ್ಕೆ ಇಲ್ಲಿ ಆರ್ಟಿಕಲ್ ಎ ಬರ್ತಿರೋದು ಪರ್ಫಾರ್ಮೆನ್ಸ್ಗಾಗಿ, ಅದರಲ್ಲಿ ಏನೂ ತಪ್ಪಿಲ್ಲ, ಪರ್ಫೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ a Kathakali performance typically starts with artists. Typically ಅನ್ನೋದು ಅಡ್ವರ್ಬ್ ಕರೆಕ್ಟ್ ಇದೆನಾ? ಕರೆಕ್ಟ್ ಇದೆ. ಯಾಕೆ ಸ್ಟಾರ್ಟ್ಸ್ ಅನ್ನೋದು ವರ್ಬ್ ಆಯ್ತು, ಅದನ್ನ ಮಾಡಿಫೈ ಮಾಡ್ತಿರೋದು ಅಡ್ವರ್ಬ್ ಕರೆಕ್ಟ್ ಆಗಿ ಯೂಸ್ ಮಾಡಿದೆ. ವಿತ್ ಆರ್ಟಿಸ್ಟ್ಸ್ ಟ್ಯೂನಿಂಗ್ ದೇರ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ವಾರ್ಮಿಂಗ್ ಅಪ್ ವಿತ್ ಬೀಟ್ಸ್. ಎಲ್ಲಿದ್ದೀವಿ? ಸಿಗ್ನಲಿಂಗ್ ಟು ದ ಅರೈವಿಂಗ್ ಆಡಿಯನ್ಸ್. ಒಂದೇ ನಿಮಿಷ. Signaling to the arriving audience which the artists are getting ready and preparations on. ಮತ್ತೆ ಇಲ್ಲಿ ತಪ್ಪು ಮಾಡ್ತಿದ್ದಾನೆ, ವಿಚ್ ಬರಂಗಿಲ್ಲ. ಈ ವಿಚ್ ಅನ್ನೋದು ಯಾವುದನ್ನ ಪಾಯಿಂಟ್ ಮಾಡ್ತಾ ಇದೆ? ಆಡಿಯನ್ಸ್. ಹೌದಾ? ಆಡಿಯನ್ಸ್ ಪರ್ಟಿಕ್ಯುಲರ್ ಆಯ್ತಾ ಅದು ಮತ್ತೆ? ಹೌದಾ? ಸೊ ಯಾರನ್ನ ಪಾಯಿಂಟ್ ಮಾಡ್ತಿದೆ? ಪರ್ಟಿಕ್ಯುಲರ್ ಆಡಿಯನ್ಸ್ ಹೂ ಆರ್ ಅರೈವಿಂಗ್ ಇನ್. ಒಳಗಡೆ ಬರ್ತಿರುವ ಆಡಿಯನ್ಸ್ ಬಗ್ಗೆ ಮಾತಾಡ್ತಾ ಇದೆ, ಪರ್ಟಿಕ್ಯುಲರ್ ಆಡಿಯನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಮತ್ತೆ ಇಲ್ಲಿ ನಾವು ಏನ್ ಬಳಸಂಗಿಲ್ಲ? ವಿಚ್ ಬಳಸಂಗಿಲ್ಲ. ಅಲ್ಲಿ ಏನ್ ಬಳಸಬೇಕು? ದಟ್ ಬಳಸಬೇಕು. ಎಲ್ಲಿದೆ ಅದು? ಆಡಿಯನ್ಸ್ ವಿಚ್ ದ ಆರ್ಟಿಸ್ಟ್ಸ್ ಆರ್, ಅಲ್ಲ, ಆಡಿಯನ್ಸ್ ದಟ್ ದ ಆರ್ಟಿಸ್ಟ್ಸ್ ಆರ್ ಗೆಟಿಂಗ್ ರೆಡಿ ಫಾರ್. ಸೇಮ್ ಎರರ್ ಇದೆ ನೋಡಿ ಆ ಫಸ್ಟ್ ಕ್ವಶನ್ ಅಲ್ಲೂ ಈ ಕ್ವಶನ್. ಓಕೆನಾ? ಪರ್ಫೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ಬಿಡೋಣ ಏನಿದೆ. 11ನೇ ಪ್ರಶ್ನೆ ಏನಿದೆ? ಪಾರ್ಲಿಮೆಂಟ್ ಹ್ಯಾಡ್ degenerated into congress of personal group whom members were eager only to overturn cabinets in order to secure power for the leaders and official favors for themselves. ಏನಿದೆಪ್ಪ? degenerated into a congress of personal group okay whose members were eager only to overturn cabinets in order to secure power for the leaders and official favors for themselves. ಏನ್ ಎರರ್ ಕಾಣ್ತಾ ಇದೆ ಇಲ್ಲಿ?
ಅರೆ ರೇ 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 ಇಲ್ಲಿದೆ ನೋಡಿ ಎರರ್. ಹೂಮ್ ಮೆಂಬರ್ಸ್ ಅನ್ನಂಗಿಲ್ಲ. ಇಲ್ಲಿ ಹೂಮ್ ಅಂದ್ರೆ ಯಾವ್ದನ್ನ ಪಾಯಿಂಟ್ ಮಾಡ್ತಾ ಇದೆ? ಗ್ರೂಪ್ ನ. ಸರ್ ಹೂಮ್ ಅನ್ನೋದು ಯಾರಿಗೆ? ಹ್ಯೂಮನ್ಸ್ಗೆ ಬಳಸ್ತೀವಿ, ಹ್ಯೂಮನ್ಸ್ಗೆ ಹೂಮ್ ಬಳಸ್ತೀವಿ, ಹೌದಾ? ಇಲ್ಲಿ ಪಾಯಿಂಟ್ ಮಾಡ್ತಿರೋದು ಯಾವ್ದಕ್ಕೆ? ಗ್ರೂಪ್ಸ್, ಹೌದಾ? ಪರ್ಸನಲ್ ಗ್ರೂಪ್ಸ್. ಸೊ ಗ್ರೂಪ್ ಈಸ್ ನಾಟ್ ಎ ಹ್ಯೂಮನ್, ಹೌದಾ? ದಟ್ಸ್ ಎ ಥಿಂಗ್. ಸೊ ಥಿಂಗ್ ನ ಪಾಯಿಂಟ್ ಮಾಡುವಾಗ ನಾವು ಹ್ಯೂಮ್ ಬಳಸಲ್ಲ. ಹ್ಯೂಮ್ ಅನ್ನೋದು ಏನಾಗುತ್ತೆ? ಆಬ್ಜೆಕ್ಟಿವ್ ಕೇಸ್ ಆಗುತ್ತೆ ಇಲ್ಲಿ, ಓಕೆನಾ? ಸೊ ಇಲ್ಲಿ ಮನುಷ್ಯರಲ್ಲ, ಸಾರಿ ಐ ಆಮ್ ಸಾರಿ, ಮನುಷ್ಯರಿಗೆ ಯೂಸ್ ಮಾಡ್ತಾ ಇಲ್ಲ, ಗ್ರೂಪ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಹ್ಯೂಮ್ ತೆಗೆದ್ಬಿಟ್ಟು ಏನಾಗ್ಬೇಕಪ್ಪ ನಾವಲ್ಲಿ? ಬಂತು 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 ಬಂತು, ಕ್ಯಾಮ್ರಾ ಬಂತು, ಕ್ಯಾಮ್ರಾ ಬಂತು. ಓಕೆ, ಹೇಳಿ ಇವಾಗ ನೋಡೋಣ. One food writer wrote that reducing the number of animal products in one's diet can contribute to his health and well-being. ಏನ್ ತಪ್ಪಿದೆ? ಏನ್ ತಪ್ಪಿದೆ? ಎನಿಬಡಿ ಹೇಳ್ತೀರಾ ಯಾರಾದ್ರು? ಸಂಪತ್ ಹೇಳ್ತಿದ್ದಾರೆ ಲಾಸ್ಟ್ ಕ್ವೆಶ್ಚನ್ ರಿಪೀಟ್ ಮಾಡಿ. ಲಾಸ್ಟ್ ಕ್ವೆಶ್ಚನ್. ಓಕೆ ಸಂಪತ್, ಇದನ್ನ ಮುಗಿಲಿ, ರಿಪೀಟ್ ಮಾಡು. ಈ ಕ್ವೆಶ್ಚನ್ ಮುಗಿಸಿ ರಿಪೀಟ್ ಮಾಡು. ರೋಟ್ ಕರೆಕ್ಟ್ ಇದೆ ಅಲ್ಲಪ್ಪ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಒನ್ ಫುಡ್ ರೈಟರ್ ರೋಟ್ ದಟ್, ಪರ್ಫೆಕ್ಟ್ ಆಗಿದೆ. ಒನ್ ಫುಡ್ ರೈಟರ್ ರೋಟ್ ದಟ್ ರಿಡ್ಯೂಸಿಂಗ್ ದ ನಂಬರ್ ಆಫ್ ಆನಿಮಲ್ ಪ್ರಾಡಕ್ಟ್ಸ್ ಇನ್ ಒನ್ಸ್ ಡೈಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಬೆಟರ್ ಹಿಸ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಅಂತ ಇದೆ. ಇಲ್ಲ, ಪರ್ಫೆಕ್ಟ್ ಇದೆ. ಎರರ್ ಇಲ್ಲಿದೆ ನೋಡಿ. ಸರಿಗ ಒನ್ ಫುಡ್ ರೈಟರ್ ರೋಟ್ ಅಂದಾಗ, ಓಕೆ, ಒನ್ ಫುಡ್ ರೈಟರ್ ರೋಟ್ ಅಂದಾಗ ಫುಡ್ ರೈಟರ್ ಮೇಲ ಫಿಮೇಲ? ಮೇಲ ಫಿಮೇಲ? ಒನ್ ಫುಡ್ ರೈಟರ್ ಅಂದಾಗ ಅದು ಮೇಲ್ ಆಗುತ್ತಾ ಫಿಮೇಲ್ ಆಗುತ್ತಾ? ಗೊತ್ತಿಲ್ಲ ನಮಗೆ, ಜೆಂಡರ್ ಗೊತ್ತಿಲ್ಲ. ಜೆಂಡರ್ ಗೊತ್ತಿಲ್ದಾಗ ಇಲ್ಲಿ ನನಗೆ ಹಿಸ್ ಅಂತ ಬರಿಬಾರ್ದು. ಇಲ್ಲಿ ನೋಡಿ, ಒನ್ಸ್ ಡೈಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಬೆಟರ್ ಒನ್ಸ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ಇಲ್ಲಿ ಒನ್ಸ್ ಡೈಟ್ ಅಂತ ಹೇಳಿದಾನ. ಒನ್ಸ್ ಡೈಟ್ ಅಂದ ಮೇಲೆ ನಮಗೆ ಮತ್ತೆ ಇಲ್ಲಿ ಹಿಸ್ ಅಂತ ಹೇಳಿ ಮೇಲ್ ಅಂತ ಹೆಂಗ ಬರ್ದವನು? ಹಂಗ ಬರಿಬಾರ್ದದು. ಇಲ್ಲಿ ಒನ್ಸ್ ಅಂತ ಬಳಸಿದಾನೆ ಅಂದ್ರೆ ಇಲ್ಲಿ ಕಂಪಲ್ಸರಿ ಮತ್ತೆ ಒನ್ಸೆ ಬರಬೇಕು. ಒನ್ಸ್ ಡೈಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಬೆಟರ್ ಒನ್ಸ್ ಹೆಲ್ತ್ ಆರ್ ವೆಲ್ ಬೀಯಿಂಗ್ ಬರಬೇಕು. ಅಥವಾ ಇಲ್ಲಿ ಹಿಸ್ ಆರ್ ಹರ್ ಆದ್ರೂ ಆಗ್ಬೋದು, ಆರ್ ಹರ್ ಅಂತ ಆದ್ರೂ ಆಗ್ಬೇಕು, ಅಥವಾ ಒನ್ಸ್ ಅಂತಾನೆ ಬರಿಬೇಕು. ಹಿಸ್ ಅಂತ ಜೆಂಡರ್, ಪರ್ಟಿಕ್ಯುಲರ್ ಜೆಂಡರ್ ನ ಮೆನ್ಷನ್ ಮಾಡಬಾರ್ದು, ಅದೇ ತಪ್ಪಾಗುತ್ತೆ. ಚೆಕ್ ಮಾಡಿ ಏನ್ ಕೊಟ್ಟಿದ್ದಾನೆ ನೋಡಿ. ಇಫ್ ಒನ್ ಈಸ್ ಯೂಸ್ಡ್ ಆಸ್ ಅ ಸಬ್ಜೆಕ್ಟ್ ದಟ್ ಈಸ್ ಫಾಲೋಡ್ ಬೈ ಒನ್ಸ್ ಅಂಡ್ ಒನ್ ಸೆಲ್ಫ್ ಓನ್ಲಿ. ಸೊ ಹಿಯರ್ ಇಲ್ಲಿ ಏನ್ ಬರ್ಬೇಕು ನೋಡಿ, ಒನ್ ಹ್ಯಾಸ್ ಟು ಟ್ರಸ್ಟ್ ಒನ್ಸ್ ಫ್ಯಾಮಿಲಿ. ಅದೇ ತರ ಇಲ್ಲಿ ಕೂಡ ನಮಗೆ ಏನಾಗುತ್ತೆ, ಒನ್ ಫುಡ್ ರೈಟರ್ ರೋಡ್ ದಟ್ ರಿಡ್ಯೂಸಿಂಗ್ ದ ನಂಬರ್ ಆಫ್ ಆನಿಮಲ್ ಪ್ರಾಡಕ್ಟ್ ಇನ್ ಒನ್ಸ್ ಡೈಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಒನ್ಸ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಬರಬೇಕು. ಒನ್ ಅಂತ ಬಳಸಿದಾನೆ ಮೊದಲು ಅಂದ್ರೆ ನೆಕ್ಸ್ಟ್ ಕೂಡ ಏನ್ ಬರ್ಬೇಕು ನನಗೆ, ಮತ್ತೆ ಒನ್ಸ್ ಅಂತಾನೆ ಬರಬೇಕು. ಅದೇ ಇಲ್ಲಿ ಎರರ್ ಇದ್ದಿದ್ದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ, 13ನೇ ಪ್ರಶ್ನೆ. ಶಿ ಫಿಯರ್ಡ್ ಫಾರ್ ಹರ್ ಬ್ರದರ್ was horrified by and amazed at the strange cruelty that impels men to kill one another.
but she did not understand the significance of this war, which seemed to she like all previous wars. ಇದು ಸಾಲ್ವ್ ಮಾಡೋದೇ ಬೇಕಾಗಿಲ್ಲ ಸರ್. ಇಲ್ಲಿ ಟೂ ಆದ್ಮೇಲೆ ಶಿ ಬರುತ್ತಾ ನೋಡಿ, ಇದು ಆಬ್ಜೆಕ್ಟಿವ್ ಕೇಸ್ ಬೇಕು, ಆಬ್ಜೆಕ್ಟಿವ್ ಕೇಸ್ ಇರ್ಬೇಕಲ್ವಾ. ಇಲ್ಲಿ ಸಬ್ಜೆಕ್ಟ್ ಬಳಸಿದನಲ್ಲ, ವಿಚ್ ಸೀಮ್ಡ್ ಟು ಶಿ ಬರಲ್ಲ, ಅಲ್ಲಿ ಏನ್ ಬರ್ಬೇಕು, ಅಲ್ಲಿ ಏನ್ ಬರ್ಬೇಕು, ಐ ಆಮ್ ಸಾರಿ, ಮರ್ತೋದೆ ಮಾಡೋಣ ಇವಾಗ ಇದಾದ್ಮೇಲೆ ಮಾಡ್ತೀನಿ, ನಾನು ಮರ್ತೇ ಬಿಟ್ಟೆ. ಮಾರ್ನಿಂಗ್ ಸುಬ್ರಹ್ಮಣಿ. ನೋಡಿ ಏನಿದೆ ಇಲ್ಲಿ, ವಿಚ್ ಸೀಮ್ಡ್ ಟು ಶಿ ಇರಂಗಿಲ್ಲ ಇಲ್ಲಿ. ಓಕೆ, ಟು ಆದ್ಮೇಲೆ ಇಲ್ಲಿ ಏನ್ ಬರ್ತಾ ಇದೆ, ಆಬ್ಜೆಕ್ಟಿವ್ ಕೇಸ್ ಅಲ್ಲಿ ಇದ್ದಾಗ ಶಿ ಬರಬಾರ್ದು, ಹರ್ ಬರ್ಬೇಕು. ಅಲ್ಲೇನ್ ಬರ್ಬೇಕು, ಶಿ ತೆಗೆದ್ಬಿಟ್ಟು ಏನ್ ಬರ್ಬೇಕಪ್ಪ, ನನಗೆ ಅಲ್ಲಿ ಹರ್ ಬರ್ಬೇಕಾಗುತ್ತೆ. ಅಷ್ಟೇ ಆನ್ಸರ್ ಇದು. ಸರ್ ಯಾವ ಕ್ವಶನ್ ಅದು ರಿಪೀಟ್ ಮಾಡಿ ಅಂತ ಹೇಳಿದ್ದು 11ನೇದಲ್ವಾ. ಏನಿದೆ ನೋಡಿ, ಪಾರ್ಲಿಮೆಂಟ್ ಹ್ಯಾಡ್ ಡಿಜನರೇಟೆಡ್ ಇಂಟು ಅ ಕಾಂಗ್ರೆಸ್ ಆಫ್ ಪರ್ಸನಲ್ ಗ್ರೂಪ್ಸ್. ಓಕೆ, ಹೂಮ್ ಮೆಂಬರ್ಸ್, ಇಲ್ಲಿ ಹೂಮ್ ಮೆಂಬರ್ಸ್ ಬರಬಾರ್ದು, ಹೂಸ್ ಮೆಂಬರ್ಸ್. ಯಾವ ಮೆಂಬರ್ಸ್ ಬಗ್ಗೆ ಮಾತಾಡ್ತಿದ್ದಾನೆ, ಗ್ರೂಪ್ಸ್ ನ ಮೆಂಬರ್ಸ್ ಬಗ್ಗೆ ಮಾತಾಡ್ತಿದ್ದಾನೆ, ಹೌದಾ. ಗ್ರೂಪ್ ಇಸ್ ನಾಟ್ ಎ ಪರ್ಸನ್. ಹೂಮ್ ಯಾರಿಗೆ ಬಳಸಬೇಕು, ಹೂಮ್ ಅನ್ನೋದು ಪೀಪಲ್ ಗೆ ಬಳಸಬೇಕು, ಮನುಷ್ಯರಿಗೆ, ಥಿಂಗ್ಸ್ ಗೆ, ಐಡಿಯಾಸ್ ಗೆ, ಈ ತರ ಗ್ರೂಪ್ಸ್ ಗೆ ಎಲ್ಲ ಏನ್ ಬಳಸಬೇಕು ನಾವು, ಹೂಸ್ ಬಳಸಬೇಕು. ಸೊ ಅದಕ್ಕೆ ಇಲ್ಲಿ ಏನ್ ಬರಬೇಕು, ಹೂಸ್ ಮೆಂಬರ್ಸ್ ವರ್ ಈಗರ್. ಓಕೆ, ಸೊ ಐ ಹ್ಯಾವ್ ಎ ವಾಟ್ಸ್ಆಪ್ ಗ್ರೂಪ್ ಹೂಸ್ ಮೆಂಬರ್ಸ್ ಆರ್ ಮೈ ಫ್ರೆಂಡ್ಸ್. ಹೂಮ್ ಮೆಂಬರ್ಸ್ ಅನ್ನಂಗಿಲ್ಲ, ಐ ಹ್ಯಾವ್ ಎ ವಾಟ್ಸ್ಆಪ್ ಗ್ರೂಪ್ ಹೂಸ್ ಮೆಂಬರ್ಸ್ ಅನ್ಬೇಕು. ಯಾಕೆ, ಅಲ್ಲಿ ಗ್ರೂಪ್ ಬಗ್ಗೆ ಮಾತಾಡ್ತಿದ್ದೀನಿ, ಅದರ ಮೆಂಬರ್ಸ್ ಅಂತೀವ ಅಥವಾ ಅವನ ಮೆಂಬರ್ಸ್ ಅಂತೀವ, ಅದರ ಮೆಂಬರ್ಸ್ ಅಂತೀವಿ, ಹೌದಾ. ಸೊ ಅದಕ್ಕೆ ಅಲ್ಲಿ ಹೂಮ್ ಬರಬಾರ್ದು, ಏನ್ ಬರ್ಬೇಕು, ಅಲ್ಲಿ ಹೂಸ್ ಬರಬೇಕು. ಅರ್ಥ ಆಯ್ತಾ ಈ ಪಾಯಿಂಟ್ ಅರ್ಥ ಆಯ್ತಾ. ಗುಡ್ ಮಾರ್ನಿಂಗ್ ಧನು, ಸಂಪತ್, ಅಬ್ರಾ, ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಬೇಗ ರೆಸ್ಪಾಂಡ್ ಮಾಡ್ಬೇಕೆಲ್ರು. ನೆಕ್ಸ್ಟ್ 13 ಆಯ್ತು, 14 ಏನಿದೆಯಪ್ಪ, ಇಂಟರ್ಚೇಂಜಿಂಗ್ ಆಫ್ ವರ್ಡ್ಸ್. ಓಕೆ, ಚಲೋ ಏನಿದೆ ನೋಡಿ. As today marks the second anniversary of this worth landmark ಬರಲ್ಲ, it is pertinent to ask whether there is anything major celebrating in the field of education. As today marks the second anniversary of this worth landmark ಆಗಲ್ಲ ರೀ. ಏನ್ ಲ್ಯಾಂಡ್ ಮಾರ್ಕ್ ಆಗ್ಬೇಕು ನೋಡಿ, ಮೇಜರ್ ಲ್ಯಾಂಡ್ ಮಾರ್ಕ್ ಬರ್ಬೇಕಿಲ್ಲಿ, ಹೌದಾ. ಏನ್ ಬರ್ಬೇಕಿಲ್ಲಿ, ವರ್ತ್ ಲ್ಯಾಂಡ್ ಮಾರ್ಕ್ ಬರಲ್ಲ, ಮೇಜರ್ ಲ್ಯಾಂಡ್ ಮಾರ್ಕ್ ಈಸ್ ಪರ್ಟಿನೆಂಟ್ ಟು ಆಸ್ಕ್ ವೆದರ್ ದೇರ್ ಈಸ್ ಎನಿಥಿಂಗ್ ವರ್ತ್ ಸೆಲೆಬ್ರೇಟಿಂಗ್ ಇಲ್ಲಿ ಬರಬೇಕು. ಯಾಕಂದ್ರೆ ವರ್ತ್ ಅನ್ನೋದೇನಾಯ್ತು, ನನಗೆ ಅಡ್ವರ್ಬ್ ಆಯ್ತು, ಓಕೆನಾ. ಸೊ ಇಲ್ಲಿ ವರ್ತ್ ಲ್ಯಾಂಡ್ ಮಾರ್ಕ್ ಅಂತಿದ್ದಾನೆ. ಲ್ಯಾಂಡ್ ಮಾರ್ಕ್ ಅನ್ನೋದು ನೌನ್ ಆಯ್ತು, ವರ್ತ್ ಅನ್ನೋದು ಅಡ್ವರ್ಬ್ ಆಯ್ತು, ಹೌದಾ. ಸೊ ನೌನ್ ಜೊತೆ ಅಡ್ವರ್ಬ್ ಬರಂಗಿಲ್ಲ, ನನಗೆ ಅಡ್ಜೆಕ್ಟಿವ್ ಬರಬೇಕು. ಇಲ್ಲಿ ನೋಡಿ ಮೇಜರ್, ಇದು ಅಡ್ಜೆಕ್ಟಿವ್ ಇದೆ, ಸೊ ಅದನ್ನ ತೆಗೆದು ಇಲ್ಲಿ ಹಾಕಿದ್ರೆ ಮೇಜರ್ ಲ್ಯಾಂಡ್ ಮಾರ್ಕ್ ವರ್ತ್ ಸೆಲೆಬ್ರೇಟಿಂಗ್. ಯಾಕಂದ್ರೆ ನೆನ್ಪಿಡ್ಕೊಳ್ಳಿ, ವರ್ತ್ ಅನ್ನೋದು ಏನಾಗುತ್ತೆ, ನನಗೆ ಅಡ್ವರ್ಬ್ ಆಗುತ್ತೆ. ಅದು ಯಾವಾಗ್ಲೂ ವರ್ಬ್ ಹತ್ರ ಬರಬೇಕು ಹೊರತು ನೌನ್ ಹತ್ರ ಬರಬಾರ್ದು. ಅದಕ್ಕೆ ಆನ್ಸರ್ ಏನಾಗುತ್ತೆ ನನಗೆ, ಬಿ ಮತ್ತು ಡಿ ಆಪ್ಷನ್ ಇದೆನಾ, ಎಸ್, ಡಿ ಅಷ್ಟೇ, ಮುಗಿದೋಯ್ತು. ಓಕೆ, ಗ್ರೂಪ್ಸ್ ಯಾವುದಕ್ಕೆ ರಿಲೇಟ್ ಆಗುತ್ತೆ ಸರ್, ಗ್ರೂಪ್ ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂದ್ರೆ, ಗ್ರೂಪ್ ಅನ್ನೋದು ನೌನ್, ಲಿವಿಂಗ ನಾನ್ ಲಿವಿಂಗ ಅಷ್ಟೇ ನೋಡಿ. ನಿಮಗೆ ಹ್ಯೂಮನ್ ಆಗುತ್ತಾ, ಇಲ್ಲ ಸರ್. ಹ್ಯೂಮನ್ ಆದ್ರೆ ಮಾತ್ರ ಹೂಮ್ ಅಂತ ಬಳಸ್ತೀವಿ, ಹ್ಯೂಮನ್ಸ್ ಬಿಟ್ಟು ಬೇರೆ ಏನೇ ಇರ್ಲಿ ಹೂಸ್ ಆಗಿ ಮುಗ್ದೇ ಹೋಯ್ತು. ಅದು ಅನಿಮಲ್ ಇರ್ಬೋದು, ಈ ತರ ಗ್ರೂಪ್ಸ್ ಇರ್ಬೋದು, ಥಿಂಗ್ಸ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು, ಏನಾದ್ರೂ ಇರ್ಲಿ, ಹ್ಯೂಮನ್ಸ್ ಇದ್ರೆ ಮಾತ್ರ ಹ್ಯೂಮನ್ ಇಲ್ಲ ಅಂದ್ರೆ ಅಲ್ಲಿ ಏನ್ ಬರ್ಬೇಕು, ನನಗೆ ಹೂಸ್ ಬರ್ಬೇಕು ಅಷ್ಟೇ, ಮುಗಿದೋಯ್ತು. ಓಕೆನಾ. ನೆಕ್ಸ್ಟ್ 15th ಏನಿದೆ ನೋಡಿ. ಬಟ್ ದ ಎಜುಕೇಶನ್ ಸೆಕ್ಟರ್ ಈಸ್ ಅಮಾಂಗ್ ವಿತ್ ಮ್ಯಾಮೂತ್. ಅಮಾಂಗ್ ಹೆಂಗ್ ಬರುತ್ತೆ ಇಲ್ಲಿ, ಅಮಾಂಗ್ ಅನ್ನೋದು ನನಗೆ ಕಂಜಂಕ್ಷನ್ ಆಗುತ್ತೆ. ಸೊ ಬಟ್ ಎಜುಕೇಶನ್ ಸೆಕ್ಟರ್ ಈಸ್ ಅಮಾಂಗ್ ವಿತ್ ಮ್ಯಾಮೂತ್ ಚಾಲೆಂಜಸ್ ಅಂಡ್ wrestling these are the precipitate decline in the quality and standards of education, the failure to factor skills and requirements for workplaces into learning processes. ಸರ್ ತಪ್ಪೆಲ್ಲಿದೆ ನೋಡ್ಬಿಡಿ, ಇಲ್ಲಂತೂ ಅಮಾಂಗ್ ಬರಲ್ಲ.
ಓಕೆ, ಎಜುಕೇಶನ್ ಸೆಕ್ಟರ್ ಇಲ್ಲಿ ನೋಡಿ ನಮಗೆ ಸೆಂಟೆನ್ಸ್ ನೆಗೆಟಿವ್ ಅಲ್ಲಿದೆ, ಸೆಂಟೆನ್ಸ್ ನೆಗೆಟಿವ್ ಎಲ್ಲಿದೆ ಹೌದಾ. ಬಟ್ ದ ಎಜುಕೇಶನ್ ಸೆಕ್ಟರ್ ಈಸ್ ಅಮಾಂಗ್ ವಿತ್ ಮ್ಯಾಮೂತ್ ಚಾಲೆಂಜಸ್ ಅಲ್ಲ, ಬ್ರೆಸ್ಲಿಂಗ್ ವಿತ್ ಮ್ಯಾಮೂತ್ ಚಾಲೆಂಜಸ್. ಬ್ರೆಸ್ಲಿಂಗ್ ವಿತ್ ಮ್ಯಾಮೂತ್, ಇಲ್ಲಿ ಬ್ರೆಸ್ಲಿಂಗ್ ಅಂದ್ರೆ ಏನಾಗುತ್ತೆ, ಫೈಟಿಂಗ್ ಇರುತ್ತೆ ಹೌದಾ. ಮ್ಯಾಮೂತ್ ಚಾಲೆಂಜಸ್ ಅಂದ್ರೆ ದೊಡ್ಡ ದೊಡ್ಡ ಚಾಲೆಂಜಸ್, ಕಷ್ಟಗಳಿದಾವೆ. ಸೊ ಕಷ್ಟಗಳ ಜೊತೆ ಏನ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು ಹೌದಾ. ಹೋರಾಟ ಮಾಡೋದಂದ್ರೆ ಏನಿಲ್ಲ, ಜಗಳ ಮಾಡೋದು. ಬ್ರೆಸ್ಲಿಂಗ್, ಬ್ರೆಸ್ಲಿಂಗ್ ಅಂದ್ರೆ ಏನು, ಸೊ ಇಲ್ಲಿ ಅಮಾಂಗ್ ತೆಗೆದು ಏನಾಗ್ಬೇಕು, ಇಲ್ಲಿ ನನಗೆ ಬ್ರೆಸ್ಲಿಂಗ್ ಬರಬೇಕು. ಸೊ ಸಿಂಪಲ್ ಇತ್ತು ನೋಡಿ. ಬಟ್ ದ ಎಜುಕೇಶನ್ ಸೆಕ್ಟರ್ ಈಸ್ ಬ್ರೆಸ್ಲಿಂಗ್ ವಿತ್ ಮ್ಯಾಮೂತ್ ಚಾಲೆಂಜಸ್ ಅಂಡ್ ಅಮಾಂಗ್ these are a precipitate decline in the quality and standards of education, the failure to factor skills and requirements for workplaces into learning processes. ಇವೆರಡು ಚೇಂಜ್ ಆಗಬೇಕು. ಅಮಾಂಗ್ ಅಲ್ಲಿ ಹೋಗ್ಬೇಕು, ರೆಸ್ಲಿಂಗ್ ಇಲ್ಲಿ ಬರಬೇಕು. ಸೊ ಅಂದ್ರೆ ಏನೇನಾಯ್ತು ರೀ ನನಗೆ, ಎ ಬಿ ಇಸ್ ದ ರೈಟ್ ಆನ್ಸರ್. ಯಾವ್ದಾಯ್ತು ನಮಗೆ, ಎ ಬಿ ಇಸ್ ದ ಪರ್ಫೆಕ್ಟ್ ಆನ್ಸರ್ ಹೌದಾ. ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ 16ನೇ ಪ್ರಶ್ನೆ. While the liberation of the inmates and the effort of the concentration camps may have been the end of a Holocaust. Holocaust ಏನು ಹೇಳ್ತೇನೆ, it was only the beginning of the closing to ensure that this should never happen again. Sir, ಏನು ಹೇಳ್ತಿದ್ದಾನೆ, while the liberation of inmates. ಸರ್ ಇನ್ಮೇಟ್ಸ್ ಅಂದ್ರೆ ಏನು, ಜೈಲಲ್ಲಿ ಇರ್ತಾರಲ್ಲ ಖೈದಿಗಳು, ಅವ್ರನ್ನ ನಾವು ಇನ್ಮೇಟ್ಸ್ ಅಂತೀವಿ. ಓಕೆ, ಜೈಲಲ್ಲಿರೋ ಖೈದಿಗಳನ್ನ ಏನಂತೀವಿ ನಾವು, ಇನ್ಮೇಟ್ಸ್ ಅಂತೀವಿ. ಸೊ ಅಷ್ಟೇ ಅಲ್ಲ, ಯಾರನ್ನಾದ್ರೂ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ ಅವರು ಕೂಡ ಇನ್ಮೇಟ್ಸೇ ಅಂತಿರ್ತೀವಿ. ಏನ ಬಂದಿ ಆಗಿರೋರ್ನ ಇನ್ಮೇಟ್ಸ್ ಅಂತೀವಿ. ವೈಲ್ ದ ಲಿಬರೇಷನ್ ಆಫ್ ದ ಇನ್ಮೇಟ್ಸ್ ಅಂದ್ರೆ ಫ್ರೀಡಮ್. ಲಿಬರೇಷನ್ ಅಂದ್ರೆ ಏನು, ಫ್ರೀಡಮ್ ಕೊಡಿಸೋದು. ವೈಲ್ ದ ಲಿಬರೇಷನ್ ಆಫ್ ದ ಇನ್ಮೇಟ್ಸ್ ಅಂಡ್ ದ ಎಫರ್ಟ್ ಆಫ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಬರಲ್ಲ ಅಲ್ಲಿ. ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂದ್ರೆ ಏನು, ಇವಾಗ ಯಾರನ್ನಾದ್ರೂ ನೀವು ಬಂದಿ ಮಾಡಿರ್ತೀರಿ, ಬಂದಿ ಮಾಡ್ಬಿಟ್ಟು ಒಂದು ಕ್ಯಾಂಪ್ ಅಲ್ಲಿ ಹಾಕಿರ್ತೀರಿ. ಸೊ ಅವುಗಳನ್ನ ನಾವು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅನ್ಬೋದು. ಅಥವಾ ಎಲ್ಲಾದ್ರೂ ವಾರ್ ನಡೀತಾ ಇದೆ, ಸೊ ಅಲ್ಲಿಂದ ಜನರು ಓಡಿ ಹೋಗಿ ವಲಸೆ ಹೋಗ್ತಾ ಇದ್ದಾರೆ ಬೇರೆ ಕಡೆಗೆ. ಸೊ ಬೇರೆ ದೇಶದವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಅವ್ರನ್ನ ದೇಶದಲ್ಲಿ ಎಂಟರ್ ಮಾಡಲ್ಲ, ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿ ಇಡ್ತಾರೆ. ಓಕೆನಾ. ಸೊ ಅವನ್ನ ನಾವು ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇಸ್ರಾಯೇಲ್ ಮತ್ತು ಗಾಜಾ ಅಲ್ಲಿ, ಇಸ್ರಾಯೇಲ್ ಮತ್ತು ಹಮಾಸ್ ಮಧ್ಯದಲ್ಲಿ ವಾರ್ ನಡೀತಾ ಇದೆನಾ. ಸೊ ಅಲ್ಲಿ ಸೌತ್ ಗಾಜಾ ಅಲ್ಲಿರೋರೆಲ್ಲರೂ ಎಲ್ಲರೂ ಏನ್ ಮಾಡ್ತಿದ್ದಾರೆ, ವಲಸೆ ಹೋಗ್ತಿದ್ದಾರೆ ಅಲ್ಲಿಂದ, ವಾರಿಂದ ಹೌದಾ. ಸೊ ಅವ್ರು ಎಲ್ಲಿ ಪಕ್ಕದಲ್ಲಿ ಅಲ್ಲಿ ಲೆಬನಾನ್ ಆಗಿರ್ಬೋದು, ಖತಾರ್ ಆಗಿರ್ಬೋದು, ಈ ಕಡೆ ಹೋಗ್ತಾ ಬೇರೆ 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 ದೇಶಗಳಿಗೆ ವಲಸೆ ಹೋಗ್ತಿರ್ತಾರೆ. ಅಲ್ಲಿ ಬೇರೆ ದೇಶದವರು ಇವ್ರನ್ನೆಲ್ಲ ಕಂಪ್ಲೀಟ್ ಆಗಿ ಒಳಗಡೆ ಬಿಟ್ಕೊಳ್ಳಲ್ಲ, ಬಾರ್ಡರ್ ಹತ್ರ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಮಾಡಿರ್ತಾರೆ. ಓಕೆ, ನೀವು ವಾರ ಮುಗಿಯೋವರೆಗೆ ಬೇಕಿದ್ರೆ ಇಲ್ಲಿರಿ, ನಿಮ್ಗೆ ಏನ್ ಬೇಕು ಎಲ್ಲ ಸೌಲಭ್ಯಗಳು ನಾವು ಕೊಡ್ತೀವಿ, ಆದ್ರೆ ನಮ್ಮ ದೇಶದಲ್ಲಿ ಕಂಪ್ಲೀಟ್ ಆಗಿ ನಾವು ಬಿಟ್ಕೊಡಲ್ಲ ಅಂತಾರೆ. ಸೊ ಅಂತ ಕ್ಯಾಂಪ್ಸ್ ನ ಏನಂತೀವಿ ನಾವು, ಅಂತ ಕ್ಯಾಂಪ್ಸ್ ನ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತೀವಿ. ಇಲ್ಲಿ ಎಫರ್ಟ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಬರಲ್ಲ, ಕ್ಲೋಸಿಂಗ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಬರಬೇಕು. ವೈಲ್ ದ ಲಿಬರೇಷನ್ ಆಫ್ ಇನ್ಮೇಟ್ಸ್ ಅಂಡ್ ಕ್ಲೋಸಿಂಗ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ may have been the end of the Holocaust. ಹೋಲೋಕಾಸ್ಟ್ ಅಂದ್ರೆ ಏನು, ಯಾವ್ದಾದ್ರು ಒಂದು ವಿಧ್ವಂಸ ನಡೆದಿರುತ್ತಲ್ಲ, ಏನಾದ್ರೂ ಒಂದು ವಿಧ್ವಂಸ, ಅದೊಂದು ವಾರ ಆಗಿರ್ಬೋದು, ಒಂದು ದೊಡ್ಡ ಭೂಕಂಪ ಆಗಿರ್ಬೋದು, ಅಥವಾ ಎರಡು ಧರ್ಮಗಳ ಮಧ್ಯದಲ್ಲಿ ಜಗಳ ಆಗಿರ್ಬೋದು, ಯಾವುದೇ ಇರಲಿ, ಇದನ್ನೆಲ್ಲ ನಾವೇನಂತೀವಿ, ಹೊಲೋಕಾಸ್ಟ್ ಅಂತೀವಿ. ಓಕೆನಾ. ಸೊ ಮತ್ತೆ ಓದಿ, ವೈಲ್ ದ ಲಿಬರೇಷನ್ ಆಫ್ ದ ಇನ್ಮೇಟ್ಸ್ ಅಂಡ್ ದ ಎಫರ್ಟ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಲ್ಲ, ಕ್ಲೋಸಿಂಗ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಮೇ ಹ್ಯಾವ್ ಬೀನ್ ದ ಎಂಡ್ ಆಫ್ ದ ಹೋಲೋಕಾಸ್ಟ್. ಸೊ ಆ ವಿಧ್ವಂಸ ಅನ್ನೋದು ಯಾವಾಗ ಮುಗಿಯುತ್ತೆ, ಅದು ಎಫರ್ಟ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಇಂದ ಅಲ್ಲ ಸರ್, ಎಂಡ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಮುಚ್ಚೋಗ್ಬೇಕು ಅಂದ್ರೆ ಜನರು ತಮ್ಮ ತಮ್ಮ ಜಾಗಗಳಿಗೆ ವಾಪಸ್ ಹೋಗ್ಬೇಕು ಹೌದಾ. ಸೊ ಅದಕ್ಕೆ ಇಲ್ಲಿ ನನಗೆ ಎಫರ್ಟ್ ಬರಬಾರ್ದು, ಕ್ಲೋಸಿಂಗ್ ಬರಬೇಕು. ಸೊ ಇವಾಗ ಕರೆಕ್ಟ್ ಸೆಂಟೆನ್ಸ್ ಓದೋಣ. While the liberation of the inmates and closing of the concentration camps may have been the end of the Holocaust, it was only the beginning of the ಇಲ್ಲಿ ಬರ್ಬೇಕಿದು, beginning of the effort ensure that it never happen again. ಸೊ ಏನೇನ್ ಚೇಂಜ್ ಆಗ್ಬೇಕಪ್ಪ, ಇಲ್ಲಿ ಬಿ, ಇಲ್ಲಿ ಸಿ, ಬಿ ಸಿ ಆಪ್ಷನ್ ಇದೆ ನಮಗೆ ನೋಡಿ, ಬಿ ಸಿ ಲಾಸ್ಟ್ ಇದೆ ನೋಡಿ, ಪರ್ಫೆಕ್ಟ್. ಬಿ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಬೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡೋಣ ಬನ್ನಿ. 17th ಕ್ವೆಶ್ಚನ್. Despite all the strides made in women's rights, business is still seen as a male preserve, and this belief makes it more difficult for women to get a male deal baralala in a business or partners with their peers. Okay,
ಅರ್ಥ ಹೇಳ್ತೀನಿ, ಸೆಂಟೆನ್ಸ್ ಏನ್ ಹೇಳ್ತಿದ್ದಾನೆ, ಡಿಸ್ಪೈಟ್ ಆಲ್ ದ ಸ್ಟ್ರೈಡ್ಸ್ ಮೇಡ್ ಇನ್ ವುಮೆನ್ಸ್ ರೈಟ್ಸ್. ಆಲ್ ದ ಸ್ಟ್ರೈಡ್ಸ್ ಅಂದ್ರೆ ಏನು, ಅಚೀವ್ಮೆಂಟ್ಸ್, ಏನೇನು ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಆಲ್ರೆಡಿ ವಿಮೆನ್ಸ್ ರೈಟ್ಸ್ ಅಂತ. ಅದು ಡಿಸ್ಪೈಟ್ ಆಲ್ ದ ಸ್ಟ್ರೈಡ್ಸ್ ಮೇಡ್ ಇನ್ ವಿಮೆನ್ಸ್ ರೈಟ್, ಬಿಸ್ನೆಸ್ ಈಸ್ ಸ್ಟಿಲ್ ಸೀನ್ ಆಸ್ ಅ ಮೇಲ್ ಪ್ರಿಸರ್ವ್. ಅಂದ್ರೆ ಏನು, ಎಷ್ಟು ಚೇಂಜಸ್ ತಂದ್ರು ಕೂಡ ವುಮೆನ್ಸ್ ರೈಟ್ಸ್ ಅಲ್ಲಿ ಬಿಸ್ನೆಸಸ್ ಅನ್ನೋದು ಇನ್ನ ಗಂಡಸರಿಗೆ ಮಾತ್ರ ಅಂತ ಹೇಳ್ತಿದ್ದಾನೆ. ಓಕೆನಾ? ಅಂಡ್ ದಿಸ್ ಬಿಲೀಫ್ ಮೇಕ್ಸ್ ಇಟ್ ಮೋರ್ ಡಿಫಿಕಲ್ಟ್ ಫಾರ್ ವುಮೆನ್ ಟು ಗೆಟ್ ಮೇಲ್ ಡೀಲ್. ಮೇಲ್ ಡೀಲ್ ಇರಬಾರ್ದು, ಮೇಲ್ ಪಾರ್ಟ್ನರ್ಸ್ ಇನ್ ಬಿಸ್ನೆಸ್ ಬರಬೇಕು. ಹೌದಾ? ಏನ್ ಬರ್ಬೇಕಲ್ಲಿ, ಮೇಲ್ ಪಾರ್ಟ್ನರ್ಸ್ ಇನ್ ಬಿಸ್ನೆಸ್ ಆರ್ ಡೀಲ್ ವಿತ್ ದೇರ್ ಪೇರ್ಸ್. ಸೊ ಅದಕ್ಕೆ ಇಲ್ಲಿ ಏನಾಗಬೇಕು, ನನಗೆ ಡೀಲ್ ಈ ಕಡೆ ಹೋಗ್ಬೇಕು, ಪಾರ್ಟ್ನರ್ಸ್ ಈ ಕಡೆ ಬರಬೇಕು ಅಂದ್ರೆ ಡಿಇ ಆಪ್ಷನ್ ಇದೆನಾ? ಎಸ್, ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಇನ್ನ ಇದಾವೆ ಇವು, ಇನ್ನೊಂದಿದೆ. ಸೋಷಿಯಲ್ ನಾರ್ಮ್ಸ್ ಆಲ್ಸೋ ಮೇಕ್ ಇಟ್ ಮೋರ್ ಡಿಫಿಕಲ್ಟ್ ಫಾರ್ ವುಮೆನ್. ಸೋಷಿಯಟಲ್ ಅಂದ್ರೆ ಒಂದೇ, ಸೋಷಿಯಲ್ ಅಂದ್ರೆ ಒಂದೇ ರೀ. ಓಕೆನಾ? ಸೋಷಿಯಟಲ್ ನಾರ್ಮ್ಸ್ ಆಲ್ಸೋ ಮೇಕ್ ಇಟ್ ಮೋರ್ ಡಿಫಿಕಲ್ಟ್ ಫಾರ್ ವುಮೆನ್ ಟು ನೆಟ್ವರ್ಕ್ as a venture, to network as venture as men, venture as men, since they will often have to combine their business easily with their roles as mothers and wives or caregivers for their older family members. ಒಂದು ನಿಮಿಷ, ಇಲ್ಲಿ ಆಸ್ ವೆಂಚರ್ ಆಸ್ ಬರಬಾರ್ದು ನೋಡಿ. ಅದು more difficult for women to network as venture as men ಬರಬಾರ್ದು. ಏನ್ ಬರಬೇಕು ನೋಡಿ, ಆಸ್ ಮತ್ತು ಆಸ್ ಬಂತು ಅಂದ್ರೆ ಮಧ್ಯದಲ್ಲಿ ಯಾವಾಗ್ಲೂ ಅಡ್ವರ್ಬ್ ಬರ್ಬೇಕ್ರಿ. ಆಸ್ ಮತ್ತು ಆಸ್ ಬಂತು ಅಂದ್ರೆ ಮಧ್ಯದಲ್ಲಿ ಏನ್ ಬರ್ಬೇಕು, ನನಗೆ ಅಡ್ವರ್ಬ್ ಬರ್ಬೇಕು. ಇವಾಗ ಹೇಳಿ ಉತ್ತರ ಏನ್ ಬರ್ಬೇಕಲ್ಲಿ, ಅಲ್ಲಿ ವೆಂಚರ್ ತೆಗೆದು ಏನಾಗ್ತೀರ, ವೆಂಚರ್ ತೆಗೆದ್ಬಿಟ್ಟು ಅಲ್ಲಿ ಏನಾಗ್ಬೇಕು, ಬೇಗ ಬೇಗ ಏನಾಗ್ಬೇಕಲ್ಲಿ, ಈಸಿಲಿ ಆಗ್ಬೇಕು. ಹೌದಾ? ಆಸ್ ಈಸಿಲಿ ಆಸ್ ಮೆನ್ ಅಂತ ಆಗ್ಬೇಕು. ಸೊ ಇಲ್ಲಿ ಬಿ, ಇಲ್ಲಿ ಈಸಿಲಿ ಆಗುತ್ತೆ, ಇಲ್ಲಿ ವೆಂಚರ್ ಬರುತ್ತೆ. ವೆಂಚರ್ ವಿತ್ ದೇರ್ ರೋಲ್ಸ್, ಅದು ಕರೆಕ್ಟ್ ಇರುತ್ತೆ. ಸೊ ಅಂದ್ರೆ ಬಿ ಮತ್ತು ಡಿ ಆಪ್ಷನ್ ಇದೆನಾ? ಎಸ್, ಫಸ್ಟ್ ಆಪ್ಷನ್ ಬಿ ಮತ್ತು ಡಿ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡ್ಬೋಣ. ಫಾರ್ಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಿಲೀವ್ಡ್ ದಟ್, ಏನಿದು, ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಓಕೆ, ಫಾರ್ಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಿಲೀವ್ಡ್ ದಟ್ owing to its diversity the country needed a strong government who only, ನೋಡಿ ಆಪ್ಷನ್ಸ್ ತೋರಿಸಲ್ಲ ಇಲ್ಲಿ ನೋಡಿ. ಫಸ್ಟ್ ಹೂ ಅನ್ನೋದು ಯಾರಿಗೆ ಪ್ರೆಸೆಂಟ್ ಮಾಡ್ತಾ ಇದೆ, ಗೌರ್ಮೆಂಟಿಗೆ. ಹೌದಾ? ಇದು ಕೂಡ ರಿಲೇಟಿವ್ ಪ್ರೊನೌನ್. ಬಟ್ ಹೂ ಅನ್ನೋದು ಯಾರಿಗೆ ಯೂಸ್ ಮಾಡಬೇಕು, ಹ್ಯೂಮನ್ಸ್, ಮನುಷ್ಯರಿಗೆ ಯೂಸ್ ಮಾಡ್ಬೇಕದು. ಸೊ ಇಲ್ಲಿ ಹೂ ಬರಬಾರ್ದು, ಏನ್ ಬರ್ಬೇಕಲ್ಲಿ ವಿಟ್ ಅಲ್ಲಿ ಹೇಳ್ತಿದ್ದಾರೆ, ವಿಚ್ ಅಂತ. ಹೌದಾ? ಸೊ ಇಲ್ಲಿ ಹೂ ಅನ್ನೋದು ಪರ್ಸನ್ಗೆ ಯೂಸ್ ಮಾಡ್ತೀವಿ. ಹೌದಾ? ಸೊ ಇಲ್ಲಿ ಪರ್ಸನ್ ಇಲ್ಲ, ಗವರ್ಮೆಂಟ್ ಇದೆ. ಗವರ್ಮೆಂಟ್ ಇದ್ರೆ ಏನ್ ಬಳಸ್ಬೇಕಲ್ಲಿ, ವಿಚ್ ಬರ್ಬೇಕಲ್ಲಿ. ವಿಚ್ ಓನ್ಲಿ ಅ ಪಾರ್ಲಿಮೆಂಟರಿ ಸಿಸ್ಟಮ್ ಕುಡ್ ಪ್ರೊವೈಡ್. ಏನಿದೆ, ವಿಚ್ ಓನ್ಲಿ ಇಸ್ ದ ರೈಟ್ ಆನ್ಸರ್ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ 20ನೇ ಪ್ರಶ್ನೆ. Walmart India has laid off almost 50 employees in its Gurugram office. ಬೇಕಾಗಿಲ್ಲ ನಮಗೆ, ಇಷ್ಟು ಸಾಕು. Walmart India has laid off almost 50 employees in its Gurugram office. ಇಲ್ಲಿ ನೀವು ಏನ್ ಚೇಂಜ್ ಮಾಡಬಹುದು, ಎಂಪ್ಲಾಯೀಸ್ ಇನ್ ಇಟ್ಸ್ ಅಂತ ಹೇಳಿದಾನೆ, ಏನು ತಪ್ಪಿದೆ ಅಲ್ಲಿ ಅಂತ ಹೇಳಿ ನನಗೆ ಆಪ್ಷನ್ಸ್ ಬೇಡ, ನನಗೆ ಏನ್ ತಪ್ಪಿದೆ ಅನ್ನೋದು ಹೇಳ್ಬೇಕಿಲ್ಲಿ. ನನಗೆ ತಪ್ಪೇನು ಅಂತ ನನಗೆ ಗೊತ್ತಾಯ್ತು, ಎರರ್ ಏನಿದೆ ಅದನ್ನ. ಇನ್ ಅನ್ನೋದು ತಪ್ಪಿದೆ. ಯಾಕೆ ತಪ್ಪಿದೆ, ಅಲ್ಲಿ ಇನ್ನು ತೆಗೆದು ಏನ್ ಬರ್ಬೇಕು, ಇನ್ನು ತೆಗೆದು ಏನ್ ಬರ್ಬೇಕು, ಎಟ್ ಬರ್ಬೇಕ್ರಿ. ಎಟ್ ಬರ್ಬೇಕು. ಯಾಕೆ ಎಟ್ ಬರ್ಬೇಕಲ್ಲಿ, ಗುರುಗ್ರಾಮ್ ಆಫೀಸ್ ಅಂತ ಹೇಳ್ತಿದ್ದಾರೆ. ಈಗ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸರಿ, ಇವಾಗ ನಾನು ಏನ್ ಹೇಳಿದ್ದೆ, ಇನ್ ಯಾವಾಗ ಬಳಸ್ಬೇಕು, ಎಟ್ ಯಾವಾಗ ಬಳಸ್ಬೇಕು, ಪರ್ಟಿಕ್ಯುಲರ್ ಪ್ಲೇಸ್ ಇದ್ರೆ ಎಟ್. ಹೌದಾ? ಯಾವ್ದಾದ್ರು ದೊಡ್ಡ ಊರಿದೆ, ಆ
ಓಕೆ, ಅಥವಾ ಬಿಗ್ ಏರಿಯಾ ಅಥವಾ ಯಾವ್ದಾದ್ರು ಮನೆ ಒಳಗಡೆ, ಆಫೀಸ್ ಒಳಗಡೆ ಇದ್ರೆ ಇನ್ನು ಬಳಸ್ತೀವಿ. ಓಕೆ, ಈಗ ನೋಡಿ ಏನಿದೆ, ವಾಲ್ಮಾರ್ಟ್ ಇಂಡಿಯಾ ಹ್ಯಾಸ್ ಲೇಡ್ ಆಫ್ ಆಲ್ಮೋಸ್ಟ್ 50 ಎಂಪ್ಲಾಯೀಸ್ ಇನ್ ಇಟ್ಸ್ ಗುರುಗ್ರಾಮ್ ಆಫೀಸ್. ಗುರುಗ್ರಾಮ್ ಆಫೀಸ್ ಒಳಗಡೆ 50 ಎಂಪ್ಲಾಯೀಸ್ ನ ತೆಗೆದಾಕಿದೆ ವಾಲ್ಮಾರ್ಟ್ ಅಂತ ಹೇಳ್ತಾರ? ಇಲ್ಲ ತಾನೆ, ಒಳಗಡೆ ಅಲ್ಲ. ಸೊ ಆಫೀಸಲ್ಲಿ, ಆ ಆಫೀಸಿನಿಂದ ಅಂತ ಹೇಳಬೇಕು, ಹೌದಾ? ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದೆ ಇಲ್ಲಿ. ಸೊ 50 ಎಂಪ್ಲಾಯೀಸ್ ಲೇ ಆಫ್ ಆದ್ರು. ಎಲ್ಲಿಂದ? ಗುರುಗ್ರಾಮ್ ಆಫೀಸ್. ಅಂದ್ರೆ ಇದು ಪರ್ಟಿಕ್ಯುಲರ್ ಪ್ಲೇಸ್ ಆಗುತ್ತೆ, ಗುರುಗ್ರಾಮ್ ಆಫೀಸ್. ಅದು ಇನ್ಸೈಡ್ ದ ಆಫೀಸ್ ಅಂತ ಬರಲ್ಲ ಅದು. ಓಕೆನಾ? ಸೊ ಇಲ್ಲಿ ಏನ್ ಬರ್ಬೇಕು ನನಗೆ? ಇನ್ನು ಬರಬಾರ್ದು, ಎಟ್ ಬರಬೇಕು. ಇದೇನಾ? ಎಂಪ್ಲಾಯೀಸ್ ಎಟ್. ಎಂಪ್ಲಾಯೀಸ್ ಎಟ್ ಇಟ್ಸ್ ಆಗುತ್ತೆ. ಅಲ್ಲಿ ಇನ್ನು ತೆಗೆದು ಎಟ್ ಹಾಕಿದ್ರೆ ಮುಗಿದೆ ಹೋಯ್ತು ಸರ್. ಓಕೆ, ನೆಕ್ಸ್ಟ್ 21ನೇ ಪ್ರಶ್ನೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ has been a recurring theme in the Indian Constitution has been a recurring theme in recent student-led protests as they believe that fundamental principles ಏನಿದೆಪ್ಪ ಅಲ್ಲಿ ದೇರ್ ಬಿಲೀವ್ ಹೆಂಗಾಗುತ್ತೆ ರೀ? ಅದು ದೇರ್ ಬಿಲೀವ್ ಹೆಂಗಾಗುತ್ತೆ? ಏನ್ ಬರ್ಬೇಕು ಹೇಳಿ? ಏನ್ ಬರ್ಬೇಕು? ದೇರ್ ಬಿಲೀವ್ ಆಗಲ್ಲ. ಬಿಲೀವ್ ಅನ್ನೋದು ವರ್ಬ್ ಆಯ್ತು. ಇಲ್ಲಿ ನನಗೆ ಸಬ್ಜೆಕ್ಟ್ ಪ್ರೊನೌನ್ ಬರಬೇಕು, ಸಬ್ಜೆಕ್ಟಿವ್ ಕೇಸ್ ಪ್ರೊನೌನ್ ಬರಬೇಕು. ಏನ್ ಬರುತ್ತೆ? ದೇರ್ ತೆಗೆದು ಏನ್ ಹಾಕ್ಬೇಕು? ಬೇಗ ಬೇಗ. THER ಕೂಡ ಬರಬಾರ್ದಮ್ಮ, ದೇ ಬರಬೇಕು. ಆಸ್ ದೇ ಬಿಲೀವ್ ಅಂತೀವ್ರಿ, ದೇರ್ ಬಿಲೀವ್ ಅನ್ನಲ್ಲ, ದೇ ಬಿಲೀವ್. ಆಸ್ ದೇ ಬಿಲೀವ್, THEY ಬರಬೇಕು. ಇದೇನಾ? ಇದೆ ನೋಡಿ, ಆಸ್ ದೇ ಬಿಲೀವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, to bring cooperative banks closer for reporting standards. To bring cooperative banks closer to reporting standards of commercial banks, RBI has mandated them to report loans of over 5 crores or more every quarter. To bring ತೆಗೆದು ಏನ್ ಹಾಕೋಣ? ಟು ಬ್ರಿಂಗ್ ಹಾಕೋಣ, ಫಾರ್ ಬ್ರಿಂಗಿಂಗ್ ಕೋಆಪರೇಟಿವ್ಸ್ ಹಾಕೋಣ, ಸೋ ಆಸ್ ಟು ಬ್ರಿಂಗ್ ಹಾಕೋಣ, ಬೈ ಬ್ರಿಂಗಿಂಗ್ ಕೋಆಪರೇಟಿವ್ ಬ್ಯಾಂಕ್ಸ್ ಹಾಕೋಣ. ನೋ ಇಂಪ್ರೂವ್ಮೆಂಟ್. ಏನ್ ಮಾಡ್ತೀರಾ? ಅದು ಎಲ್ಲ ಕರೆಕ್ಟ್ ಇದೆ ರೀ. ಟು ಬ್ರಿಂಗ್ ಕೋಆಪರೇಟಿವ್ ಬ್ಯಾಂಕ್ಸ್ ಅನ್ನೋದು ಪರ್ಫೆಕ್ಟ್ ಆಗಿದೆ. ಟು ಬ್ರಿಂಗ್ ಕೋಆಪರೇಟಿವ್ ಬ್ಯಾಂಕ್ಸ್ ಕ್ಲೋಸರ್ ಟು ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್, ಅದು ಕರೆಕ್ಟ್ ಇದೆ. ನಮಗೇನು ತಪ್ಪು ಅನಿಸ್ತಾ ಇಲ್ಲ. ಲೆಟ್ ಅಸ್ ಸಿ. ನೋ ಇಂಪ್ರೂವ್ಮೆಂಟ್ ಇಸ್ ದ ರೈಟ್ ಆನ್ಸರ್. ನೋ ಇಂಪ್ರೂವ್ಮೆಂಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 23rd ಏನಿದೆಪ್ಪ ಇದು? ಸರ್ ಈ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ PQRS ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ PQRS ಕೂಡ ಮಾಡ್ಕೊಡ್ತೀನಿ ರೀ ಬೇಕಿದ್ರೆ. ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ನೋಡಿ PQRS ಮತ್ತೆ ಪ್ಯಾಸೇಜ್ ಒನ್ ಡೇ ಮಾಡೋಣ, PQRS ಪ್ಯಾಸೇಜಸ್ ಒನ್ ಡೇ ಮಾಡೋಣ, ಈ ಗ್ರಾಮರ್ ರಿಲೇಟೆಡ್ ಎಲ್ಲ ಒನ್ ಡೇ ಮಾಡೋಣ. ಓಕೆನಾ? ಸೊ ಇಲ್ಲಿ PQRS ಬಿಟ್ಟು ಬೇರೆ ಏನಾದ್ರು ಇದ್ರೆ ಅದನ್ನ ಮಾಡ್ಬಿಡ್ತೀನಿ. ಇದೆಲ್ಲ PQRS ಇರುತ್ತೆ. 27 ವರೆಗೆ PQRS ಇರುತ್ತೆ. ಹೌದು, 28 ಏನಿರುತ್ತಪ್ಪ? 28 ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಓಕೆ ಸರ್, ಆ್ಯಪ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಸರ್ ಈಗ? ಎಸ್ ಸಂಪತ್, 10ವರೆಗೆ ಸ್ಟಾರ್ಟ್ ಆಗುತ್ತಪ್ಪ, 10ವರೆಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಏನಿದೆ ನೋಡಿ, ಮ್ಯಾಚ್ ದ ಫಾಲೋಯಿಂಗ್. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಆಪ್ಷನ್ಸ್ ನೋಡೋಣ ಫಸ್ಟ್. AD, AE, AF, ಈ ಕಡೆ ನನ್ ಆಫ್ ದಿಸ್. ಯಾವುದ್ರಲ್ಲಿಂದ ಸ್ಟಾರ್ಟ್ ಮಾಡೋಣ? ನನಗೆ AD ಸ್ಕಿಪ್ ಮಾಡ್ತೀನಿ, ಫಸ್ಟ್ AF ಚೆಕ್ ಮಾಡ್ತೀನಿ. AF, AE, AD ಇಲ್ಲ, A ಎಲ್ಲ ಚೆಕ್ ಮಾಡ್ಬೇಕು. A ಇಂದೆಲ್ಲ ಚೆಕ್ ಮಾಡೋಣ. Bees can move through the air like an aeroplane. ಪರ್ಫೆಕ್ಟ್ ಆಗಿದೆ. AD ಪಕ್ಕ ಕರೆಕ್ಟ್ ಇದೆ, ಹೌದಾ? Bees can move through the air like an airplane. AD ಎಲ್ಲೆಲ್ಲಿದೆ ನೋಡಿ? AD ಒಂದೇ ಕಡೆ ಇದೆ. ಅಂದ್ರೆ ನಾನು ಬೇರೆ ಓದಕ್ಕೂ ಹೋಗಲ್ಲ, ಮುಗ್ದೇ ಹೋಯ್ತು, ಸಾಕಷ್ಟೇ. ಸರ್ ಅದೆಂಗಾಯ್ತು? ಸಿಂಪಲ್ ಲಾಜಿಕ್ ರೀ. ನಾನು AD ಚೆಕ್ ಮಾಡಿದೆ, AD ಕರೆಕ್ಟ್ ಇದೆ, ಹೌದಾ? ಇನ್ನೆಲ್ಲಾದ್ರೂ AD ಇದೆನಾ? ಹೌದಾ? ಸೊ ಆನ್ಸರ್ ಏನಾಗ್ಬಿಡುತ್ತೆ ಡೈರೆಕ್ಟ್ ಆಗಿ B and CF. ನನ್ ಆಫ್ ದೀಸ್ ಕೂಡ ಇದೆ. ಇಲ್ಲಿ ಮಿಸ್ಟೇಕ್ ಆಗ್ಬೋದಿತ್ತು. ಇದು ನನ್ನ ಲಕ್ ಚೆನ್ನಾಗಿದೆ, ಅದು ಕರೆಕ್ಟ್ ಆಯ್ತು. ಲಕ್ ಚೆನ್ನಾಗಿದೆ, ಕರೆಕ್ಟ್ ಆಯ್ತು. ಇಲ್ಲಾಂದ್ರೆ ಹೋಗ್ತಿತ್ತು. ನನ್ ಆಫ್ ದಿಸ್ ಇದ್ದಾಗ ಓದ್ಲೇಬೇಕಾಗುತ್ತದೆ. AD ಕರೆಕ್ಟ್ ಆದ್ರೂ ಕೂಡ ನನಗೆ AD ಕರೆಕ್ಟ್ ಆಯ್ತು ಅಂದ್ರೆ ಕೂಡ ಓದ್ಲೇಬೇಕಾಗುತ್ತೆ. ಸೊ AD ಆದ್ಮೇಲೆ ಏನಿದೆ? BE ಕರೆಕ್ಟ್ ಇದನ್ನ ನೋಡೋಣ. ಎ ಫೂಲಿಶ್ tortoise was following the clever rabbit, ಅದು ಕರೆಕ್ಟ್ ಇದೆ. CF, he moved to the USA in 1939 and got his American citizenship in 1955. ಕರೆಕ್ಟ್ ಇದೆ ರೀ, ಎಲ್ಲ ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇದೆ. ಸೊ ದೋಖಾ ಇಲ್ಲ.
ಓಕೆ, ಸೊ ಮ್ಯಾಚ್ ದ ಫಾಲೋಯಿಂಗ್ ಫಸ್ಟ್ ಆಯ್ತು. ಸೆಕೆಂಡ್ ನೋಡೋಣ, ಆಪ್ಷನ್ಸ್ ನೋಡೋಣ. ಫಸ್ಟ್ ಎಇ ಬಿ ಎಫ್ ಎಇ ಅಂತೂ ಪಕ್ಕಾ ಕರೆಕ್ಟ್ ಇರುತ್ತೆ ನನ್ನ ಪ್ರಕಾರ. ಚೆಕ್ ಮಾಡ್ಬಿಡೋಣ. ಎಇ at the age of 20 Alfred took up a job at the office of Paramount Studio London. At the office of Paramount Studio London. ಎಇ ಕರೆಕ್ಟ್ ಇದೆ. ಆಪ್ಷನ್ಸ್ ಇಂದ ಹೋಗೋಣ. ಮತ್ತೆ ಎಇ ಕರೆಕ್ಟ್ ಇದೆ. ಎಇ ಇಲ್ಲಿದೆ. ನಾನು ಎಇ ಆದ್ಮೇಲೆ ಸಿ ಡಿ ಚೆಕ್ ಮಾಡ್ತೀನಿ, ಯಾಕಂದ್ರೆ ಸಿ ಡಿ ಎರಡು ಕಡೆ ಇದೆ. ಸಿ ಡಿನ ಚೆಕ್ ಮಾಡೋಣ. ಸಿ ಡಿ ಕರೆಕ್ಟ್ ಇದೆನಾ ಇಲ್ಲ ನೋಡ್ಬೇಡ. ಸಿ ಡಿ ಏನಿದೆ? ಸಮ್ ಓಲ್ಡ್ ಸ್ಪೀಚ್ ಮೇ ಬಿಕಮ್ ಎಕ್ಸ್ಟೆಂಟ್ ಬಿಕಾಸ್ ಆಫ್ ಹ್ಯೂಮನ್ ಇಂಟರ್ಫಿಯರೆನ್ಸ್. ಸಿ ಡಿ ಕೂಡ ಕರೆಕ್ಟ್ ಇದೆಯಲ್ಲ. ಸಮ್ ಓಲ್ಡ್ ಸ್ಪೀಚ್ ಮೇ ಬಿಕಮ್ ಎಕ್ಸ್ಟೆಂಟ್ ಬಿಕಾಸ್ ಆಫ್ ಹ್ಯೂಮನ್ ಇಂಟರ್ಫಿಯರೆನ್ಸ್. ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ನೋಡಿ, ನಮಗೆ ಎಇ ಸಿ ಡಿ ಕರೆಕ್ಟ್ ಇದೆ ಅಂದ್ರೆ ಇದಂತರೂ ಆಗಕ್ಕೆ ಸಾಧ್ಯ ಇಲ್ಲ. ಇದಾದ್ರೂ ಆಗ್ಬೇಕು, ಇವೆರಡರಲ್ಲಿ ಒಂದು. ಬಿ ಎಫ್ ಒಂದು ಚೆಕ್ ಮಾಡೋಣ. ಬಿ ಎಫ್ ಕರೆಕ್ಟ್ ಇದ್ರೆ ಓಕೆ, ಬಿ ಎಫ್ ಕರೆಕ್ಟ್ ಇಲ್ಲ ಅಂದ್ರೆ ಇದು ಆನ್ಸರ್. ಬಿ ಎಫ್ ಕೂಡ ಕರೆಕ್ಟ್ ಇದ್ರೆ ಸೆಕೆಂಡ್ ಆಪ್ಷನ್ ಆನ್ಸರ್ ಆಗುತ್ತೆ. ಬಿ ಎಫ್ ಏನಿದೆ ಚೆಕ್ ಮಾಡಿ. ದೇರ್ ಆರ್ ವೇರಿಯಸ್ ವೇಸ್ ಆಫ್ ಇನ್ಕಾರ್ಪೊರೇಟಿಂಗ್ ಇನ್ ಯುವರ್ ಡೈಲಿ ಡೈಟ್. ಹೋಯ್ತು, ಇದು ಕರೆಕ್ಟ್ ಇಲ್ಲ. ಯಾಕೆ? ದೇರ್ ಆರ್ ವೇರಿಯಸ್ ವೇಸ್ ಆಫ್ ಇನ್ಕಾರ್ಪೊರೇಟಿಂಗ್. ವಾಟ್ ಇನ್ಕಾರ್ಪೊರೇಟಿಂಗ್ ಅಂದ್ರೆ ಏನು? ಅಳವಡಿಸಿಕೊಳ್ಳುವುದು. ಯಾವುದನ್ನಾದ್ರೂ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಜೀವನದ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದನ್ನು ಏನಂತೀವಿ ನಾವು? ಇನ್ಕಾರ್ಪೊರೇಟಿಂಗ್ ಅಂತೀವಿ. ಬಟ್ ಇನ್ಕಾರ್ಪೊರೇಟಿಂಗ್ ಏನ್ ಇನ್ಕಾರ್ಪೊರೇಟ್ ಮಾಡ್ಕೊಂತಿದ್ದೆ ನಾನು ಹೇಳ್ತಾ ಇಲ್ಲಲ್ಲ. ದೇರ್ ಆರ್ ವೇರಿಯಸ್ ವೇಸ್ ಆಫ್ ಇನ್ಕಾರ್ಪೊರೇಟಿಂಗ್ ಇನ್ ಯುವರ್ ಡೈಲಿ ಡೈಟ್. ವೇರಿಯಸ್ ಇನ್ಕಾರ್ಪೊರೇಟಿಂಗ್ ಫುಡ್ ಡಯಟ್ ಅಥವಾ ಎಕ್ಸರ್ಸೈಸ್ ಏನು ಅನ್ನೋದು ಹೇಳ್ತಾನೆ ಇಲ್ಲ. ಸೊ ಅದಕ್ಕೆ ಬಿ ಎಫ್ ತಪ್ಪಿದೆ. ಅಂದ್ರೆ ನನ್ನ ಪ್ರಕಾರ ಏನು? ಎಇ ಮತ್ತು ಸಿ ಡಿ ಮಾತ್ರ. ನೋಡಿ, ಪರ್ಫೆಕ್ಟ್ ಆನ್ಸರ್ ಅಷ್ಟೇ. ಓಕೆನಾ? ಒಂದು ಲಾಸ್ಟ್ ಕ್ವೆಶನ್, ಅದು ನಿಮಗೆ ಬಿಟ್ಟಿರ್ತೀನಿ. ಓಕೆ, ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಸ್ಕ್ರೀನ್ ಶಾಟ್ ತಗೊಂಡು ಇದನ್ನ ನೀವೇ ಸಾಲ್ವ್ ಮಾಡಿ. ಲಾಸ್ಟ್ ಕ್ವೆಶನ್. ಸ್ಕ್ರೀನ್ ಶಾಟ್ ಇದೆ ನೋಡಿ. ಲಾಸ್ಟ್ ಕ್ವೆಶನ್. ಆಪ್ಷನ್ಸ್ ಹಿಂಗಿದೆ, ನೀವೇ ಟ್ರೈ ಮಾಡ್ಕೊಳ್ಳಿ. ಒಂದು ಕ್ವೆಶನ್ ನಾನು ನಿಮಗೆ ಬಿಟ್ಟಿರ್ತೇನೆ. ಓಕೆನಾ? ಚಲೋ ಸರ್, ಇದು ಇವತ್ತಿನ ಪೇಪರ್. ಅರ್ಥ ಆಯ್ತಾ ಪೇಪರ್ ಎಲ್ರಿಗೂ? ಪೇಪರ್ ಅನಾಲಿಸಿಸ್ ಅರ್ಥ ಆಯ್ತಾ? ಇವತ್ತಿಂದು ಏನೇನ್ ಬಿಟ್ಟಿದ್ದೆ ನಾನು? 4 ಕ್ವೆಶನ್ ಪ್ಯಾಸೇಜಸ್ ಬಿಟ್ಬಿಟ್ಟಿದೀವಿ, PQRS ಬಿಟ್ಬಿಟ್ಟಿದೀವಿ. ನೆಕ್ಸ್ಟ್ ಕ್ಲಾಸ್ ತಗೊಂಡಾಗ ಏನ್ ಮಾಡ್ತೀನಿ? ಫಸ್ಟ್ ಪ್ಯಾಸೇಜ್ PQRS ಮಾಡೋಣ, ಅದು ಬಿಟ್ಟು ಟೈಮ್ ಉಳಿದ್ರೆ ಬೇರೆ ಮಾಡೋಣ. ಓಕೆ, ಸೊ ಮತ್ತೆ ನನಗೆ ಇವಾಗ ಒಂದು ಆಫ್ಲೈನ್ ಕ್ಲಾಸು ಮತ್ತು ಆ್ಯಪ್ ಕ್ಲಾಸ್ ಇದೆ 10:30ಗೆ. ಸೊ ನನಗೊಂದು ಸ್ವಲ್ಪ ಬ್ರೇಕ್ ಬೇಕಾಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ 5 ನಿಮಿಷ ಬೇಗ ಬಿಡ್ತಾ ಇದ್ದೀನಿ ಸರ್. ಎಕ್ಸ್ಪ್ಲನೇಷನ್ ಕ್ಲಿಯರ್ ಆಗಿ ಎಲ್ಲ ಅರ್ಥ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮರಿಬೇಡಿ ವಿಡಿಯೋಗೆ. ಸರ್ ಪ್ಯಾರಾಜಂಬಲ್ ಮಾಡಿ ಸರ್ ನಾಳೆ. ಖಂಡಿತ ರೀ. ನಾಳೆ ನಾಡ್ದ 2 ದಿವಸ ನಂದು ಡೌಟ್ ಇದೆ. ಕ್ಲಾಸು ಗ್ಯಾರಂಟಿ ಇರಲ್ಲ, ಯಾಕಂದ್ರೆ ನಾನು 2 ಡೇಸ್ ಲೀವಲ್ಲಿ ಇದ್ದೀನಿ ರೀ. ನಾಳೆ ನಾಡ್ದ 2 ಡೇಸ್ ಲೀವಲ್ಲಿ ಇದ್ದೀನಿ. ಸೊ ಯಾವುದೇ ಆಫ್ಲೈನ್ ನನ್ನ ಕಡೆಯಿಂದ ಯಾವುದೇ ಆಫ್ಲೈನ್ ಕ್ಲಾಸಸ್ಸು ಆ್ಯಪ್ ಕ್ಲಾಸಸ್ಸು ಕೂಡ ಇರಲ್ಲ ನಾಳೆ ನಾಡ್ದ 2 ಡೇಸು. ಓಕೆ, ಮತ್ತೆ ಯೂಟ್ಯೂಬ್ ಕ್ಲಾಸ್ ನಾನು ಟ್ರೈ ಮಾಡ್ತೀನಿ ರೀ. ನನಗೆ ಗೊತ್ತಿಲ್ಲ, ಇನ್ ಕೇಸ್ ನಾನೇನಾದರೂ ಇನ್ನೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಆ ಟೈಮಲ್ಲಿ ಅಂದರೆ ಕ್ಲಾಸ್ ಮಾಡೋಕ್ಕಾಗಲ್ಲ. ಸೊ ವೇಳೆ ಟ್ರಾವೆಲ್ ಮಾಡ್ತಾ ಇಲ್ಲ, ಎಲ್ಲಾದರೂ ಹೋಟೆಲಲ್ಲಿ ಇಳ್ಕೊಂಡಿದ್ದೀವಿ ಅಂದರೆ ಖಂಡಿತ ಕ್ಲಾಸ್ ಕೊಡ್ತೀನಿ. ಓಕೆನಾ? ಸೊ ಇದು, ಬಟ್ ಗ್ಯಾರಂಟಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಐ ಟ್ರೈ ಮೈ ಬೆಸ್ಟ್ ಟು ಗಿವ್ ದ ಕ್ಲಾಸ್ ನಾಳೆ ಬೆಳಿಗ್ಗೆ. ₹10 ಫೋನ್ ಪೇ ಮಾಡ್ಲಾ? ಸಾಕಾ? ₹10 ನಿಮ್ಮ ನಂಬರ್ ಕಳಿಸ್ಬಿಡಿ, ಫೋನ್ ಪೇ ಮಾಡಿಬಿಡ್ತೇನೆ ಈಗಲೇ. ಥ್ಯಾಂಕ್ ಯು ಸ್ನೇಹ. ಅಂತೇಶ ನಮಸ್ಕಾರ, ತುಂಬಾ ಬೇಗ ಬಂದ್ಬಿಟ್ಟಿದೆಯಾ ಕ್ಲಾಸಿಗೆ? ಕ್ಲಾಸ್ ಮುಗಿದೇ ಹೋಯ್ತಪ್ಪಿ. ಓಕೆನಾ? ಚಲೋ, ಹಾಗಾದ್ರೆ ಈ ಕ್ಲಾಸ್ನಲ್ಲಿ ಸ್ಟಾಪ್ ಮಾಡೋಣ. ಮತ್ತೆ ನಮ್ಮ ಭೇಟಿ ಆದರೆ ನಾಳೆ, ಇಲ್ಲ ಅಂದ್ರೆ ಇವತ್ತು ಯಾವ ವಾರ? ಮಂಗಳವಾರ ಅಲ್ಲ, ಮತ್ತೆ ಶುಕ್ರವಾರ ಇರುತ್ತೆ. ನಾಳೆ ಇಲ್ಲ ಅಂದ್ರೆ ಶುಕ್ರವಾರ ಇರುತ್ತೆ. ನಾಡ್ದಂತೂ ಪಕ್ಕಾ ಇರಲ್ಲ ಸರ್, ನಾಡ್ದಂತೂ ಪಕ್ಕಾ ಇರಲ್ಲ. ನಾಳೆ ಟ್ರೈ ಮಾಡ್ತೀನಿ. ಓಕೆನಾ? ಚಲೋ, ಬಾಯ್ ಬಾಯ್.